ಫಸ್ಟ್ ಇದೆ ಸ್ಟಾರ್ಟಿಂಗ್ ಪ್ರೇ ಮಾಡೋಣ. ಶ್ರುತಿ, ಎಸ್ ಮ್ಯಾಮ್. ಸ್ಟಾರ್ಟಿಂಗ್ ಪ್ರೇ ಶುರು ಮಾಡ್ತೀಯಮ್ಮ? ಹಾ ಮ್ಯಾಮ್. ನಾರಾಯಣ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಉಷಾ ಅವರೇ, ನೀವು ಕ್ಯಾನ್ ಯು ರೀಡ್ ದ ಫಸ್ಟ್ 3 ಶ್ಲೋಕಾಸ್? ಉಷಾ, yes madam, I'll do. 1 minute. First we have finished, second we are going to do, but anyway third also we are going to touch upon it. So ಮೂರು ಓದ್ಬಿಡಿ ಒಂದ್ಸಲ. ರೂಪಂ ದೃಶ್ಯಂ ಅಲ್ಲಿಂದಾನಾ? ಹೌದು. ರೂಪಂ ದೃಶ್ಯಂ ಲೋಚನಂ ದೃಕ್ ತದೃಶ್ಯಂ ದೃಕ್ ತದೃಶ್ಯಂ ಹಕ್ತು ಮಾನಸಂ ದೃಕ್ತು ಮಾನಸಂ ದೃಕ್ತು ಮಾನಸಂ ದೃಶ್ಯಾದೀರ್ಘ ತ್ರಯಾಸಾಕ್ಷಿ. ಇಲ್ಲ, ದೃಶ್ಯಾದಿವೃತ್ತಯ ವೃತ್ತಯ ಸಾಕ್ಷಿ ದೃಗ್ವೇವ ನಾತು ದೃಶ್ಯತೆ. Second one is ನೀಲಪೀತ ಸ್ಥೂಲ ಸೂಕ್ಷ್ಮ ಹ್ರಸ್ವ ದೀರ್ಘಾದಿ ಭೇದತಃ ನಾನಾವಿಧಾನಿ ರೂಪಾಣಿ ಪಶ್ಯೇ ಲೋಚನ ಮೇಘಗ. Third one is ಆಂದ್ಯ ಪಟುತ್ವೇಷು ನೇತ್ರ ಧರ್ಮೇಶು ಚೈಕದ ಸಂಕಲ್ಪಯೇನ್ಮನಃ ಶ್ರೋತ್ರ ತ್ವಗಾದೋ ಯೋಜ್ಯತಾಮಿದಂ. ಓಕೆ, ಸ್ವಲ್ಪ ಇದು ಮಂಜುಳಾ ಅವರೇ, ಫಸ್ಟ್ ಶ್ಲೋಕದಲ್ಲಿ ನಾವ್ ಏನ್ ಮಾಡಿದ್ವಿ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಕ್ಕಾಗತ್ತಾ ಮಂಜುಳಾ? ಕೇಳಿಸ್ತಾ ಇದೆಯಾ? ಫಸ್ಟ್ ಶ್ಲೋಕದ ಜಸ್ಟ್ ಸಿಂಪಲ್ ಮೀನಿಂಗ್ ಹೇಳಿ ನೀವು. ಓಕೆ, ಫಸ್ಟ್ ಶ್ಲೋಕದಲ್ಲಿ ಇದು ನಾವೇನು ರೂಪಂ ದೃಶ್ಯಂ ಲೋಚನ. ಹೌದೌದು, ಅಂದ್ರೆ ಇದೊಂದು ಪ್ರಕರಣ ಗ್ರಂಥ ಅಂತ ತಿಳ್ಕೊಂಡ್ವಿ. ಇದು ವೇದ ಮತ್ತು ಉಪನಿಷತ್ತು ಇವುಗಳ ಸಾರನೇ ಈ ಪ್ರಕರಣ ಗ್ರಂಥ ಅಂತ. ಈ ಪ್ರಕರಣ ಗ್ರಂಥದಲ್ಲಿ 2 ವಿಧ ಇದೆ, ಒಂದು ಅಡ್ವಾನ್ಸ್ಡ್ ಮತ್ತೆ ಒಂದು ಬೇಸಿಕ್ ಅಂತ. ಇದು ದೃಗ್ದೃಶ್ಯ ವಿವೇಕ ಅಡ್ವಾನ್ಸ್ ಗ್ರಂಥ. ಇದ್ರಲ್ಲಿ ನಾವು ಜೀವ ಮತ್ತು ಮೋಕ್ಷ, ಜೀವದ ಜಾಸ್ತಿ ಇದನ್ನ ವಿಶ್ಲೇಷಣೆ ಮಾಡ್ತೀವಿ. ಜೀವದ ವಿವರಣೆ ಇದೆ ಇಲ್ಲಿ ಜಾಸ್ತಿ ವಿವೇಕನ ಗುರೂಜಿ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ, ವಿವೇಕದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ವಿವೇಕ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ತೆಗೆದುಕೊಳ್ಳೋದು ಅಂತ. ಅಂದ್ರೆ ನಮ್ಗೆ ವಿವೇಕ ಅಂದ್ರೆ ಇಲ್ಲಿ ಮುಖ್ಯವಾದ ವಿವೇಕ, ನಾನು ಯಾರು ಅನ್ನೋ ವಿವೇಕ ಬೇಕು. ಇದನ್ನ ಅರಿಬೇಕಾದ್ರೆ ಈ ದೃಗ್ದೃಶ್ಯ ವಿವೇಕ ನಮ್ಗೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತೆ ಇಲ್ಲಿ ನಾನು ಯಾರು ಅನ್ನೋ ವಿವೇಕ ಬೇಕು, ಆತ್ಮ ಅನಾತ್ಮ ವಿವೇಕ, ಮತ್ತೆ ಬಾಹ್ಯ ಸಂಬಂಧಿತ ತಿಳಿಯುವ ನಾನೇ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಅದರಿಂದ ಇಲ್ಲಿ ನನ್ನೊಳಗೆ ಇರುವ ದುಃಖ ಸಂತೋಷ ಮತ್ತೆ ನಾನು ಕಾಣೋ ನಾನು, ಇದ್ರಲ್ಲಿ 2 ವಿಧ ಇದೆ. ನನಗೆ ಗೊತ್ತಿರೋ ನಾನು ಮತ್ತೆ ಪ್ರಪಂಚಕ್ಕೆ ಕಾಣುವ ನಾನು. ಇದಲ್ದೆ ಇನ್ನೊಂದು ನಾನು ಇದೆ, ಅದೇ ಆತ್ಮ. ಅದು ನಾನು ಯಾರು ಅಂತ ತಿಳಿಬೇಕು. ಅದನ್ನೇ ಇಲ್ಲಿ ವಿವೇಕ ಅಂತ ಹೇಳ್ತಿದ್ದಾರೆ. ಈ ದೃಗ್ದೃಶ್ಯ ವಿವೇಕದಿಂದ ಈ ಆತ್ಮ ಜ್ಞಾನವನ್ನ ಪಡೆಯಲು ಸಾಧ್ಯವಾಗ್ತದೆ. ಅಂದ್ರೆ ಆತ್ಮ ಅನಾತ್ಮ ಅಂದ್ರೇನು, ಮತ್ತೆ ಬಾಹ್ಯ ಇದನ್ನ ತಿಳಿಬೇಕಾದ್ರೆ ನಾವು ಆತ್ಮಜ್ಞಾನ ಪಡಿಬೇಕಾದ್ರೆ ಈ ದೃಗ್ದೃಶ್ಯ ವಿವೇಕ ನಮ್ಗೆ ಸಹಾಯ ಮಾಡತ್ತೆ ಅಂತ, ವಿವೇಕ ಬೇಕು ಅಂತ.
ಇಲ್ಲಿ ಯಾವುದೇ ಅನುಭವದಲ್ಲಿ ಎರಡಿದೆ, ಒಂದು ಸಬ್ಜೆಕ್ಟು ಆಬ್ಜೆಕ್ಟು ಅಂದ್ರೆ ವಿಷಯ ಮತ್ತು ವಿಷಯಿ. ಈ ಅನುಭವಿಸುವ ಮತ್ತು ಅನುಭವಿಸಲ್ಪಡುವ ವಸ್ತು ಅಂದ್ರೆ ಇಲ್ಲಿ ದ್ವೈತ ಇದೆ. ಈ ದ್ವೈತವನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ಇದು ಹೋಗ್ಬೇಕು ಹೇಗೆ ಅನ್ನೋದು ಈ ದೃಗ್ದೃಶ್ಯ ವಿವೇಕದಿಂದ ನಾವು ತಿಳ್ಕೊಬಹುದು. ಇದು ಮಿಥ್ಯಾನುಭವ ಅಂದ್ರೆ ಸತ್ಯದ ದೃಷ್ಟಿಯಲ್ಲಿ ಎರಡಿಲ್ಲ, ಇರೋದು ಒಂದೇ ಅಂದ್ರೆ ದ್ವೈತ ಇದೆ. ಈ ದ್ವೈತ ನಿವಾರಣೆಗೆ ಇದು ದೃಗ್ದೃಶ್ಯ ವಿವೇಕ ನಮ್ಗೆ ಅಗತ್ಯ. ಇಲ್ಲಿ ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವ ನಾನೇ ಅನ್ನೋದನ್ನ ಅರಿಬೇಕಾದ್ರೆ ಈ ಜ್ಞಾನದಿಂದ ಮಾತ್ರ ಸಾಧ್ಯ. ಆದ್ರೆ ಇಲ್ಲಿ ದೇಹ ನಾನು ಅಂತ ತಿಳ್ಕೊಳ್ಳಲು ಅಂದ್ರೆ ಇಲ್ಲಿ ಅಧ್ಯಾಸ ಅಂತ ಹೆಸರು. ಅಂದ್ರೆ ಇಲ್ಲಿ ಬದಲಾವಣೆ ಇರುವ ಆತ್ಮ ದೇಹದ ಮೇಲೆ ಆರೋಪ ಮಾಡ್ತಿದೀವಿ. ಅಂದ್ರೆ 3 ರೀತಿಯಲ್ಲಿ ತಪ್ಪು ಮಾಡ್ತೀವಿ. ಅಂದ್ರೆ ಕರ್ತಾಹಂ, ಭೋಕ್ತಾರಂ, ದೇಹ ಇನ್ನೊಂದು ಕರ್ತಾಹಂ ಅಂದ್ರೆ ದೇಹ ಅಂತ, ಭೋಕ್ತಾಹಂ ಅಂದ್ರೆ ಇಲ್ಲಿ ಮನಸ್ಸು ನಾನು ಅಂತ. ಹೀಗೆ ದೇಹದ ಆರೋಪ ಮನಸ್ಸಿನ ಮೇಲೆ ಆಗಾದಾಗ ಈ ಬುದ್ಧಿ ಆರೋಪ ಆಗುತ್ತೆ. ಈ ದೇಹ ಮತ್ತೆ ಆತ್ಮನ ಇರುವಿಕೆಯಲ್ಲಿ ದೇಹ ಬೆಳಗತ್ತೆ. ಆದ್ರೆ ಇಲ್ಲಿ ದೇಹವೇ ನಾನು ಅಂತ ಭಾವಿಸ್ತೀವಿ. ಮತ್ತೆ ಈ ವೈವಿಧ್ಯಮಯ ಪ್ರಪಂಚದಲ್ಲಿ ಏಕತ್ವವನ್ನು ಕಾಣ್ಬೇಕಾದ್ರೆ ಇದನ್ನ ವಿವೇಕದಿಂದ ಮಾತ್ರ ಸಾಧ್ಯ. ಇರುವುದು ಎರಡೇ, ಅಂದ್ರೆ ಒಂದು ಸಜೀವ ಮತ್ತು ನಿರ್ಜೀವ. ಈ ಜೀವ ಮತ್ತು ಜಡ ಇದು ಕೂಡ ಎರಡಿಲ್ಲ. ಜಡ ಅಂತ ತಿಳಿಬೇಕಾದ್ರೆ ನಮ್ಗೆ ಅರಿವು ಬೇಕು. ಈ ಅರಿವೇ ಚೈತನ್ಯ. ಇದ್ರ ವಿಶ್ಲೇಷಣೆ ನಮ್ಗೆ ವಿಶ್ಲೇಷಣೆನೇ ಈ ದೃಗ್ದೃಶ್ಯ ವಿವೇಕ. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನ ಏಕತ್ವವನ್ನು ಕಾಣೋದೇ ದೃಗ್ದೃಶ್ಯ ವಿವೇಕ. ಇದೇ ತತ್ವಮಸಿ ವಾಕ್ಯ ಅಂತ ಕೂಡ ಅವ್ರುಗಳು ಹೇಳಿದ್ದಾರೆ. ಇಲ್ಲಿ ಜೀವ ಸಾಕ್ಷಿ ಮತ್ತೆ ಈಶ್ವರ ಸಾಕ್ಷಿ ಎರಡೂ ಒಂದೇ ಎನ್ನುವುದು ಈಶ್ವರನ ಅಹಂಕಾರ ಮತ್ತು ಜೀವನ ಅಹಂಕಾರ ಎರಡೂ ಬಿಟ್ರೆ ಇದೇ ತತ್ವಮಸಿ ವಾಕ್ಯದ ಅರ್ಥ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಹೇಳ್ತಿದ್ದಾರೆ, ಜೀವನದ ಅಹಂಕಾರ ಜೀವನ ಅಹಂಕಾರ ಅಂದ್ರೆ ದೇಹ ಮನಸ್ಸು ಬುದ್ಧಿ ನಾನು ಅಂತ ತಿಳ್ಕೊಳ್ಳೋದೆ ಜೀವನದ ಅಹಂಕಾರ. ಅಂದ್ರೆ ಇದು ಸಂಕುಚಿತ ಭಾವ. ಆದ್ರೆ ಈಶ್ವರನ ಅಹಂಕಾರ ಇಡೀ ವಿಶ್ವ ನಾನು, ಸರ್ವವ್ಯಾಪಿ ನಾನು ಅನ್ನುವುದು. ಆದ್ರೆ ಇವೆರಡೂ ಒಂದೇ ಸಾಕ್ಷಿಯ ರೂಪದಲ್ಲಿ. ಜೀವ ಸಾಕ್ಷಿಯನ್ನ ಈಶ್ವರ ಸಾಕ್ಷಿ ಅಂತ ತಿಳ್ಕೊಳ್ಳೋದೆ ಆತ್ಮಜ್ಞಾನ. ಇದು ಈಶ್ವರನ ಅಂದ್ರೆ ಇಲ್ಲಿ ಈಶ್ವರನ ಕೃಪೆ ಇಲ್ಲದೆ ಏನು ಆಗಲ್ಲ. ಆದ್ರೆ ಈಶ್ವರನ ಕೃಪೆಗೆ ದೇಹ ಸಾಧನ ಆಗ್ಬೇಕು. ಅಂದ್ರೆ ಈಶ್ವರನ ಸಾಕ್ಷಿಯೇ ಪರಮಾತ್ಮ. ಹಾಗಾದ್ರೆ ಸಾಕ್ಷಿ ರೂಪವೇ ಭಗವಂತನ, ಸಾಕ್ಷಿ ರೂಪನೇ ಭಗವಂತ. ಅಂದ್ರೆ ಆ ಭಗವಂತನ ನಾವು ಆರಾಧಿಸ್ಬೇಕಾದ್ರೆ ಇಲ್ಲಿ ಬಾಹ್ಯ ಪ್ರಪಂಚವನ್ನ ನೋಡ್ಬೇಕಾದ್ರೆ ಕಣ್ಣು ದೃಕ್ ಆಗತ್ತೆ, ಪ್ರಪಂಚ ದೃಶ್ಯ ಆಗತ್ತೆ. ಕಣ್ಣನ್ನು ಗಮನಿಸುವಾಗ ಕಣ್ಣು ದೃಶ್ಯ ಆಗತ್ತೆ, ಮನಸ್ಸು ದೃಕ್ ಆಗುತ್ತೆ. ಇಲ್ಲಿ ಮನಸ್ಸಿನ ಭಾವನೆಗಳಿಗೆ ಮನಸ್ಸಿನ ಭಾವನೆಗಳು ಗಮನಿಸ್ಬೇಕಾದ್ರೆ ಸಾಕ್ಷಿ ಆಗತ್ತೆ, ಸಾಕ್ಷಿ ದೃಕ್ ಆಗತ್ತೆ, ಮನಸ್ಸು ದೃಶ್ಯ ಆಗತ್ತೆ. ಹಾಗಾದ್ರೆ ನಿಜವಾಗಿ ನೋಡೋದು ಸಾಕ್ಷಿ. ಅಂದ್ರೆ ದೃಕ್ಗೆ ದೃಶ್ಯವನ್ನು ನೋಡಲು ಸಾಧ್ಯ, ಆದ್ರೆ ದೃಕ್ ನೋಡಲು ಸಾಧ್ಯವಿಲ್ಲ. ಅಂದ್ರೆ ಸಾಕ್ಷಿ ಎಲ್ಲವನ್ನು ನೋಡುತ್ತೆ, ಸಾಕ್ಷಿ ತನ್ನಂತಾನು ನೋಡಕ್ಕೆ ಸಾಧ್ಯ ಇಲ್ಲ. ಇದು ಅನುಭವಕ್ಕೆ ಬರೋ ವಸ್ತು ಅಲ್ಲ, ಇದು ಅಧ್ಯಾಸ. ಅಂದ್ರೆ ತಿಳಿಯಲು 3 ದೃಕ್ಕುಗಳನ್ನು ತಿಳಿಬೇಕು, ಇದೇ ವಿವೇಕ ಅಂತ. ಇಲ್ಲಿ ದೃಕ್ ಮತ್ತು ದೃಶ್ಯ ಎರಡಿದೆ, ಅದು ಬೇರೆ ಬೇರೆ. ಆದ್ರೆ ವಿಷಯ ಮತ್ತು ವಿಷಯಿ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್, ಇಲ್ಲಿ ದೃಕ್ಕಿಗೆ ತನ್ನಂತಾನು ನೋಡಲು ಸಾಧ್ಯ ಇಲ್ಲ. ಹಾಗೆ ನಿಜವಾದ ದೃಕ್ ಅಂದ್ರೆ ಅದು ಸಾಕ್ಷಿ ಚೈತನ್ಯ. ಅಂದ್ರೆ ಇಲ್ಲೇ ಮೊದಲನೇ ಶ್ಲೋಕದಲ್ಲಿ ಕಣ್ಣು ಪಂಚೇಂದ್ರಿಯಗಳು ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ ಇದನ್ನ ಈ 3 ಮನಸ್ಸು ಮತ್ತೆ ಇಂದ್ರಿಯಗಳು ಇಲ್ಲಿ ನಿಜವಾದ ದೃಕ್ಕುಗಳಲ್ಲ. ಇದು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ದೃಕ್. ನಿಜವಾದ ದೃಕ್ ಅಂದ್ರೆ ಯಾವುದು ಅಂದ್ರೆ ಇದು ಸಾಕ್ಷಿ. ಇದು ಮೊದಲನೇ ಶ್ಲೋಕದ ವಿವರಣೆ ಅಂತ ಅಮ್ಮ ನಾನು ತಿಳ್ಕೊಂಡೆ. ಸರಿನಾ? ಹಾ, ಸರಿಯಾಗಿದೆ. ಸೊ ಇದು ಉಷಾ ಅವ್ರೆ ಏನ್ ಹೇಳ್ತೀರಾ ನೀವು? ಸೆಕೆಂಡ್ ಶ್ಲೋಕ ಅದು ಹೇಳ ಮೇಡಮ್? ಇಲ್ಲ, ಫಸ್ಟ್ ಒಂದು ಬ್ರೀಫ್ ಆಗಿ ಹೇಳ್ಬಿಟ್ಟು ಯು ಕಂಟಿನ್ಯೂ ವಿತ್ ದ ಸೆಕೆಂಡ್. ಫಸ್ಟ್ ಆಕ್ಚುಲಿ ನಾನು ಮಿಸ್ ಆಗಿದ್ದೆ ಮೇಡಮ್ ಕ್ಲಾಸು, ಅದು Okay. ವಿಡಿಯೋನು ಕೇಳಕ್ ಆಗ್ಲಿಲ್ಲ. ಓಕೆ, ಅದ್ರಲ್ಲಿ ಇವಾಗ ಇವರು ಮಂಜುಳಾ ಡೀಟೇಲ್ ಆಗಿ ಹೇಳಿದ್ರು, ಬಟ್ ನಾನ್ ಜಸ್ಟ್ ಹೇಳ್ತೀನಿ. ಮೇನ್ ಥಿಂಗ್ ಈಸ್ ಇದು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ. ಅದನ್ನ ನಮಗ್ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ಹಿ ಸ್ಟಾರ್ಟ್ಸ್ ವಿತ್ ದಿಸ್ ಫಸ್ಟ್ ಶ್ಲೋಕ. ಸೊ ನಾವು ಪ್ರಪಂಚ ನೋಡ್ತೀವಿ ಯಾವ್ದ್ರಿಂದ? ಕಣ್ಣಿಂದ ಅಲ್ವಾ? ಸೊ ವಿ ಥಿಂಕ್ ಅವರ್ ಐಸ್ ಆರ್ ದ ಮೇನ್ ಥಿಂಗ್. ವಿದೌಟ್ ಐಸ್ ಯು ಕಾಂಟ್ ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್, ವಿ ಕಾಂಟ್ ಲಿವ್ ಅಂತ ಅನ್ಕೊಳ್ತೀವಿ. ಹಾಗೆ ಅಲ್ಲ, ಇಟ್ಸ್ ನಾಟ್ ಓನ್ಲಿ ಅಪ್ಲೈಸ್ ಟು ಐಸ್, ಇಟ್ ಅಪ್ಲೈಸ್ ಟು ಆಲ್ ಅವರ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳು, ಕಿವಿ, ಮೂಗು, ಟೇಸ್ಟ್ ನೋಡೋ ಟಂಗು, ಚರ್ಮ, ಈ ಪಂಚೇಂದ್ರಿಯಗಳಿಂದ ನಾವೆಲ್ಲ ಅನುಭವಗಳು ಪಡ್ತೀವಿ. ಸೊ ವಿ ಥಿಂಕ್ ವಿ ಆರ್, ಇದೆಲ್ಲ ಚೆನ್ನಾಗಿದ್ರೆ ದಟ್ ಮೀನ್ಸ್
everything is okay, fine with me ಅಂತ ಅನ್ಕೊಳ್ತೀವಿ ಅಲ್ವಾ? But then with these sense organs we are only experiencing the world. So ರೂಪಂ ಅಂದ್ರೆ ರೂಪಂ ದೃಶ್ಯಂ ಅಂದ್ರೆ we are seeing the world ಅಂತ, and the sense organs like eye are the seer ಅಂತ. But later on we know that whatever experience we have through the sense organs, that is the eyes, is registered in the mind. If the mind says don't look, the eyes are capable of closing. The mind says don't hear, the ears are capable of not listening. So that means the eyes, these indriyas, can be controlled by the mind. Alva? So so first we think we are able to see everything because of the sense organs, but later on we realize that it's not the sense organs which are controlling us or what we are experience. It is the mind. Mind controls the sense organs. Sense organs control, through sense organs we are experiencing the world. So therefore mind is the sense organs also become an object. Just as the world is an object for the eye, the eyes and all sense organs become the object for the mind. So now all experiences happen in the mind. Sometimes even if your sense organs don't work, the mind works. You can keep all your eyes closed. You can sit in meditation in a quiet room where no sound is there, no experience. But still your mind will be working very vigorously. Alva? You have so many old experiences, so much of imagination, so many things are happening in the mind. Now, all these are thoughts in the mind. Now, these thoughts, then suddenly you think, ನಾನು ಯಾಕೆ ಇವತ್ತು ಇದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಈ ಯೋಚನೆ ಎಲ್ಲ ಬಿಡ್ಬೇಕು, ಇದೆಲ್ಲ ಯಾತಕ್ಕೆ ನನಗೆ ಬೇಡ, they only disturb me further ಅಂತ we look at the thoughts as object. And who is seeing the thoughts? That is the mind. There is a sakshi in us. Something else is there inside, which we call it as awareness. So it is that awareness which is seeing the mind. So this awareness is called as sakshi. This awareness is also called as atma. So therefore here we have seen three types of subjects. Eye is one subject, seeing the world. Mind is one subject, seeing the eye. Sakshi is one subject, seeing the mind. But is there further subject to see the Sakshi? No. Okay. So therefore, this tells us ultimately it is the Sakshi which is helping us to see. Not directly, but indirectly. Okay. Through Sakshi, Sakshi empowers the mind. Mind empowers the sense organs. And sense organs help us to experience the world. So ultimately, Atma idre, Sakshi idrene, ನಾವು ಏನು experience ಮಾಡಕ್ಕಾಗೋದು. So therefore, now with this reading, we will understand that it is not this body, mind and all is not, I mean, really the ones which I call it as myself. What I call myself is Sakshi anta. Now this is further elaborated in second verse. So now you can read the second verse, Usha. Okay, madam. ನೀಲ ಪೀತ ಸ್ಥೂಲ ಸೂಕ್ಷ್ಮ ರಸ್ವ ದೀರ್ಘಾದಿ ಭೇದತಃ ನಾನಾ ವಿಧಾನಿ ರೂಪಾಣಿ ಪಶ್ಯಲೋಚನಮೇಕದ. ಅಂದ್ರೆ ಏನು? ಇದು the world is appearing to us in different colors, different forms and different organisms ಅದೆಲ್ಲ ಕಾಣ್ತಾ ಇದೆ. But what it is, that is the drushya or the picture anta. What is seeing is the eye. That is only one eye is there which is seeing so many forms in different colors, different shapes, different things. And so there is a variety in the world that we are seeing. That is actually the Maya. But that is not the truth. That is only the half Satya. What we know, what we think that we know as the world or what we perceive is not the full Satya. We can never know the full Satya of the world. What the eyes or not only the eyes, all the sense organs which are giving us the input,
they are giving us only half truth. So, but we are living in the Maya that is the full truth, because our sense organs are enabling us to see the world. But whatever the sense organs is showing, it is the seer, and what we are seeing is the seen. Drishya, and this is the drak. So the druk can be only one. It cannot be, variety is not there in the druk, it is only one. Variety is there in the drishya. So the same way we came to know that there are three seers. When the eye or the sense organs is druk and the world is the drishya, the same way the eye also can become the drishya when perceived by the mind. When you say that you have a sharpness, I mean, when you are having pain in the eye, or you are not able to see, the eye doesn't know that it is having a blindness or it cannot see. Only the mind can perceive that eye is not well, or something is wrong with the eye. So that way, you know that there is variety in the world, but only there is only one seer. ದೃಶ್ಯದಲ್ಲಿ you have variety, but to seer ಅಲ್ಲಿ ಒಂದೇ ಇರುತ್ತೆ. ಎರಡನೇದು ಮಾಯಾ ಇದೆ. ವಾಟ್ ಎವರ್ ವಿ ಆರ್ ಸೀಯಿಂಗ್, ದಟ್ ಇಸ್ ನಾಟ್ ದ ಕರೆಕ್ಟ್ ಪಿಕ್ಚರ್. ಇಟ್ ಇಸ್ ಓನ್ಲಿ ದ ಮಾಯಾ ಅಂತ ಗೊತ್ತಾಯ್ತು. ಸೆಕೆಂಡ್ ಒನ್. ಓಕೆ, ನಾವು ಇದಕ್ಕೆ ಬೇರೆ ಯಾರಾದ್ರೂ ಆಡ್ ಮಾಡ್ತೀರಾ? ಏನಾದ್ರು ಯಾರಿದ್ದೀರಾ? ಮಹಾಲಕ್ಷ್ಮಿ ಬಂದಿದಾರ? ಇಲ್ಲ, ಬಂದಿಲ್ಲ ಅಲ್ವಾ? ಬಟ್ ನನ್ ಸೆಕೆಂಡ್ ಅದೇನು ಕೇಳಿಲ್ಲ. ನಂಗೆ ಇವತ್ತು ಇದ್ ಕೇಳಕ್ಕೆ ಆಗಿಲ್ಲ. ಫಸ್ಟ್ ಮಾತ್ರ ಒಂದ್ 20 minutes ಕೇಳ್ದೆ. ಅದೆಲ್ಲ ಅವ್ರುಗಳು ಹೇಳಿದ್ದಾರೆ. ಸೊ ಇನ್ಯಾರಾದ್ರೂ ಹೇಳಾಗಿದೆ. ನಂಗೆ ಎರಡನೇ ಶ್ಲೋಕದ್ದೇನು ನೀವೇನಾದ್ರೂ ಆಡ್ ಮಾಡ್ತೀರಾ? ಇಲ್ಲೂ ಸ್ವಲ್ಪ ಕೇಳ್ತೀರಾ ಪ್ರೇಮಾ? ಕೇಳ್ಬೇಕು ನಾನು. ಓಕೆ ಸರಿ. ಮಂಜುಳಾ, ನೀವು ಬ್ರೀಫ್ ಆಗಿ ಸೆಕೆಂಡ್ ದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಸೆಕೆಂಡ್ ಶ್ಲೋಕದಲ್ಲಿ ಹೇಳಿ, ಆಮೇಲೆ ನಾನು ಅದನ್ನ ಸಮ್ ಅಪ್ ಮಾಡ್ತೀನಿ. ಓಕೆ, ಅಂದ್ರೆ ಇಲ್ಲಿ ದೃಕ್ ನೋಡುವನು, ದೃಶ್ಯ ಕಾಣ್ತಾ ಇರೋದು. ಈ ನೋಡೋನು ಕಾಣ್ತಾ ಇರೋದು ಏನು ಅಂತ ಸರಿಯಾಗಿ ನಾವು ತಿಳ್ಕೊಬೇಕು. ಅಂದ್ರೆ ಇಲ್ಲಿ ನಾನ್ ನೋಡ್ತಾ ಇದ್ದೀನಿ ಅಂದ್ರೆ ನೋಡೋರು ಯಾರು ಅಂತ ವಿಚಾರ ಮಾಡಿದಾಗ ನಾನು ಯಾರು ಅಂತ ನಮ್ಗೆ ಅರಿವು ಆಗುತ್ತೆ. ಅದಕ್ಕೆ ಇದಕ್ಕೆ ದುರ್ದೃಶ ವಿವೇಕ ಅಂತ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿದನ್ನೇ ವಿವರಿಸ್ತಾ ಹೋಗ್ತಾರೆ ಮುಂದೆ. ನಾವು ಯಾವುದೇ ವಸ್ತು ನೋಡ್ಬೇಕಾದ್ರೆ ಇಲ್ಲಿ ಮೂರಿದೆ. ಅಂದ್ರೆ ಒಂದು ನೋಡೋನು, ನೋಡುವಿಕೆ ಮತ್ತು ನೋಡುವ ವಸ್ತು. ಇಲ್ಲಿ ನೋಡುವಿಕೆ ಅಂದ್ರೆ ಎಲ್ಲ ಬಂತು. ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಅಂದ್ರೆ ಎಲ್ಲ ನಮ್ಮ ಇಂದ್ರಿಯಗಳ ಆಕ್ಷನ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾನು ಇದೆ. ಅಂದ್ರೆ ಪಂಚೇಂದ್ರಿಯಗಳ ಮೂಲಕ ನೋಡುವಾಗ ನಾವು ದೇಹನೇ ನಾನಾಗ್ತೀವಿ. ಇಂದ್ರಿಯಗಳನ್ನ ನೋಡುವಾಗ ಮನಸ್ಸು ನಾನಾಗ್ತೀವಿ. ಮನಸ್ಸನ್ನ ಗಮನಿಸುವಾಗ ಸಾಕ್ಷಿ ನಾನಾಗ್ತೀನಿ. ಅಂದ್ರೆ ಇಲ್ಲಿ ನಾನು ಇದೆ. ಇಲ್ಲಿ ನಾವು ನೋಡುವ ವಸ್ತುನಲ್ಲಿ ತಾದಾತ್ಮ್ಯನ ಅಂದ್ರೆ ಬಟ್ ಈ ಮೂರು ಫಸ್ಟ್ ಶ್ಲೋಕದಲ್ಲಿ ಹೇಳಿದಾರಲ್ವಾ? ಈ ಮೂರನ್ನೇ ಫಸ್ಟ್ ಶ್ಲೋಕದಲ್ಲಿ ಹೇಳಿರೋದು ನೀವ್ ಹೇಳಿದ್ದು. ಹೌದು. ಅದೇ ಇದನ್ನೇ ಸೆಕೆಂಡ್ ಶ್ಲೋಕದಲ್ಲಿ ಇವಾಗ ಏನ್ ಹೇಳಿದ್ದಾರೆ ಹೇಳಿ. ಸೆಕೆಂಡ್ ಶ್ಲೋಕದಲ್ಲಿ ಅದೇ ಇಲ್ಲಿ ಅಂದ್ರೆ ಇಲ್ಲಿ ಹೊರಗಡೆ ನಮ್ಮ ಪ್ರಪಂಚದಲ್ಲಿ ಬೇರೆ ಬೇರೆ ಬಣ್ಣ, ಹಳದಿ, ಎಲ್ಲ ಕಲರ್ಸ್ ಆಗ್ಲಿ ಇದಾಗ್ಲಿ ಎಲ್ಲ ನಾವು ವಿವಿಧತೆ ಇದೆ. ಬಾಹ್ಯ ಪ್ರಪಂಚದಲ್ಲಿ ವಿವಿಧತೆ ಇದೆ. ಆದ್ರೆ ನೋಡೋ ಕಣ್ಣಲ್ಲಿ ಏನು ಇಲ್ಲ ಅದು ಅಂತ. ಅಂದ್ರೆ ಇಲ್ಲಿ ಇಂದ್ರಿಯ ಮತ್ತು ಮನಸ್ಸಿನ ಪ್ರಭಾವದಿಂದ ನಾವು ಕಾಣ್ತೀವಿ, ಆದ್ರೆ ಕಾಣೋದೇ ಈಶ್ವರ. ಹಾಗಾದ್ರೆ ಈ ಪ್ರಪಂಚ ಅನ್ನೋದು ಏನಿದೆ ಅದೇ ಅಸ್ತಿತ್ವ, ಭಗವಂತ, ಅದು ನಾನು ಅಂತ ನಾವು ತಿಳಿಬೇಕು. ಈ ಬಾಹ್ಯ ಪ್ರಪಂಚದಲ್ಲಿ ಕಾಣೋದೆಲ್ಲವೂ ನಾನೇ. ಆದ್ರೆ ಅದನ್ನ ವಿಚಾರ ಮಾಡ್ಬೇಕು ನಾವು. ಪ್ರಪಂಚ ಬದಲಾಗುತ್ತೆ, ಆದ್ರೆ ಕಣ್ಣು ಬದಲಾಗಲ್ಲ. ಸಾಕ್ಷಿ, ಮನಸ್ಸು, ಕಣ್ಣು ಈ ಮೂರು ನೋಡ್ಬೇಕಾದ್ರೆ ಈ ಬಾಹ್ಯ ಪ್ರಪಂಚದಲ್ಲಿ ವೈವಿಧ್ಯತೆ ಇದೆ, ಆದ್ರೆ ಕಣ್ಣು ಮಾತ್ರ ಒಂದೇ. ಅಂದ್ರೆ ಇಲ್ಲಿ ನೀಲಿ, ಹಳದಿ, ಮುಂದೆ ಅನೇಕ ದಪ್ಪ, ಸಣ್ಣ ಯಾವುದೇ ಆಗ್ಲಿ ಇದೆಲ್ಲ ಅನೇಕ ಆಕಾರ, ರೂಪ ಇದೆಲ್ಲಾನು ನೋಡುವ ಕಣ್ಣಿಗೆ ಇವುಗಳ ನಾನಾತ್ವ ಅಂಟೋದಿಲ್ಲ. ಅಂದ್ರೆ ಬೇರೆ ಬೇರೆ ಇದ್ರೂ ಕೂಡ ಕಣ್ಣು ಮಾತ್ರ ಒಂದೇ. ಕಣ್ಣು ಅದ್ರಲ್ಲಿ ತಾದಾತ್ಮ್ಯನ ಪಡೆಯಲ್ಲ ಅಂತ. ಅಂದ್ರೆ ಒಂದೇ ರೀತಿಯಾಗಿತ್ಕೊಂಡು ಎಲ್ಲ ರೂಪನ ನೋಡುತ್ತೆ. ಕಣ್ಣಿಗೆ ಕಾಣ್ಬೇಕಾದ್ರೆ ಮನಸ್ಸು ಬೇಕು. ಅಂದ್ರೆ ಮನಸ್ಸಿಗೆ ಸಾಕ್ಷಿ ಬೇಕು. ಈ ಮನಸ್ಸಿಂದ ಇಂದ್ರಿಯಗಳನ್ನು ನೋಡ್ಬಹುದು, ಆದ್ರೆ ಮನಸ್ಸನ್ನು ಇವಾಗ ಅದಕ್ಕೆ ಇನ್ನು ಹೋಗಿಲ್ಲ. ಇವಾಗ ನಾವು ಕಣ್ಣಿಗೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಅದಕ್ಕೆ. ಇವಳು ಶ್ರುತಿ ಇದ್ದಾಳ? ಶ್ರುತಿ ಇಸ್ ಬಿಸಿನಾ? ಓಕೆ. ಇಲ್ಲಿ
ಫಸ್ಟ್ ಆಫ್ ಆಲ್ ನಾನು ಶ್ಲೋಕ ಓದ್ತೀನಿ. ನೀಲ ಪೀತ ಸ್ಥೂಲ ಸೂಕ್ಷ್ಮ ಹ್ರಸ್ವ ದೀರ್ಘ ಆದಿ ಭೇದತಃ ನಾನಾ ವಿಧಾನಿ ರೂಪಾಣಿ ಪಶ್ಯೇತ್ ಲೋಚನ ಮೇಕದ. ಅಂದ್ರೆ ಇಲ್ಲಿ ಮೊದಲನೇದ್ರಲ್ಲಿ ನಾವು ನೋಡಿದ್ವಿ 3 ತರ ದೃಕ್ಕುಗಳಿದ್ದಾರೆ. ಅಂದ್ರೆ 3 ಪ್ರಕಾಶ ಮಾಡೋ ಎಂಟಿಟೀಸ್ ಇದೆ, ಅಬ್ಸರ್ವರ್ಸ್ ಇದ್ದಾರೆ. ಒಂದು ಪ್ರಪಂಚನ ನೋಡೋ ದೃಕ್ಕು ನಮ್ಮ ಇಂದ್ರಿಯಗಳು, ಇಂದ್ರಿಯಗಳು ನೋಡೋ ಮನಸ್ಸು ಇನ್ನೊಂದು ದೃಕ್ಕು, ಮನಸ್ಸನ್ನು ನೋಡೋದು ಇದು ದೃಕ್ಕು ಸಾಕ್ಷಿ ಅಂತ. ಸೊ ಇಲ್ಲಿ ಇವರು ಈ ಆಥರ್ ಆಫ್ ದಿಸ್ ದೃಗ್ದೃಶ್ಯ ಭಾರತೀ ತೀರ್ಥರು ಈ ಮೊದಲನೇದನ್ನ ನಮ್ಗಿನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಮೊದಲನೇದೇನು, ನಾವು ಎಲ್ಲಾನು ರೂಪದನ್ನ ಕಣ್ಣಿಂದ ನೋಡ್ತಾ ಇದ್ದೀವಿ ಅಲ್ವಾ. ಸೊ ಫಸ್ಟ್ ಕ್ವಾರ್ಟರ್ ಆಫ್ ದಟ್ ಫಸ್ಟ್ ವರ್ಸ್ ಈಸ್ ಬೀಯಿಂಗ್ ಎಕ್ಸ್ಪ್ಲೇನ್ಡ್ ಇನ್ ದ ಸೆಕೆಂಡ್ ವರ್ಸ್. ಸೊ ಸೆಕೆಂಡ್ ವರ್ಸ್ ನಲ್ಲಿ ಏನ್ ಹೇಳ್ತಾರೆ, ನಾವು ನೋಡೋ ದೃಶ್ಯಗಳು ಅಂದ್ರೆ ಪದಾರ್ಥಗಳು, ರೂಪಗಳು ತುಂಬಾ ಇರುತ್ತೆ, ಆದ್ರೆ ಅದನ್ನ ನೋಡೋ ಕಣ್ಣು ಒಂದೇ ಅಂತ. ಸೊ ಇಲ್ಲಿ ನೀಲ ಅಂದ್ರೆ ನೀಲಿ ಕಲರು, ಪೀತ ಅಂದ್ರೆ ಹಳದಿ, ಸ್ಥೂಲ ಅಂದ್ರೆ ತುಂಬಾ ದಪ್ಪದ್ದು, ಸೂಕ್ಷ್ಮ ಅಂದ್ರೆ ತುಂಬಾ ಸಟ್ಲು, ರಸ್ವ ಅಂದ್ರೆ ಇವಾಗ ನಾವು ಅಕ್ಷರಗಳಲ್ಲಿ ರಸ್ವ ದೀರ್ಘ ಅಂತೀವಲ್ಲ, ಅದು ಅಂತ ತರ. ಈಗ ತುಂಬಾ ತರ ಉದ್ದುದ್ದು, ತುಂಬಾ ಚಿಕ್ಕದಾಗಿರೋದು, ಈ ತರ ತರಾವರಿ ದೃಶ್ಯಗಳಿದೆ. ನಾನಾ ವಿಧಾನಿ ರೂಪಾಣಿ ಹೀಗೆಲ್ಲ ಇದೆ. ಆದ್ರೆ ಅದನ್ನ ನೋಡೋದು ಒಂದೇ ಒಂದು ಕಣ್ಣು ಮಾತ್ರ ಅಲ್ವಾ. ಸೊ ನೀವು ರೆಡ್ ಕಲರ್ ನೋಡ್ಬೇಕಾದ್ರೂ ಅದೇ ಕಣ್ಣು ಯೂಸ್ ಮಾಡ್ತೀರಾ, ಗ್ರೀನ್ ಕಲರ್ ನೋಡ್ಬೇಕಾದ್ರೂ ಅದನ್ನೇ ಯೂಸ್ ಮಾಡ್ತೀರಾ, ನೀಲಿ ಕಲರ್ ಯೂಸ್ ಮಾಡಕ್ಕೂ ಅದೇ ನೋಡ್ತೀಯಾ, ದಪ್ಪಕ್ಕಿರೋ ಪದಾರ್ಥ ನೋಡೋಕ್ಕೂ ಕಣ್ಣೇ ಯೂಸ್ ಮಾಡ್ತೀರಾ, ಸಣ್ಣಕ್ಕಿರೋ ಪದಾರ್ಥಕ್ಕೂ ಇದೇ ಮಾಡ್ತೀರಾ, ತುಂಬಾ ಹೆವಿ ಆಗಿರೋ ಆಬ್ಜೆಕ್ಟ್ಗೂ ಕಣ್ಣನ್ನೇ ಯೂಸ್ ಮಾಡ್ತೀರಾ ನೋಡಕ್ಕೆ, ತುಂಬಾ ಲೈಟ್ ಆಗಿರೋ ಆಬ್ಜೆಕ್ಟ್ಗೂ ನೀವು ಕಣ್ಣೇ ಯೂಸ್ ಮಾಡಿ. ಸೊ ಇಲ್ಲಿ ದೃಶ್ಯ ಅನೇಕ, ಆದ್ರೆ ನೋಡೋ ದೃಕ್ಕು ಒಂದೇ, ಏಕ, ಅದ್ವೈತ. ಸೊ ಅದ್ರಲ್ಲಿ ನೋಡೋ ದೃಶ್ಯಗಳು ಅನೇಕ, ಆದ್ರೆ ನೋಡೋ ಸಬ್ಜೆಕ್ಟು ದೃಕ್ಕು ಒಂದೇ. ಸೊ ನಾನೊಬ್ಬನೇ ಇದ್ಕೊಂಡು ಈ ಒಂದು ರೂಮ್ ನಲ್ಲಿ ಎಷ್ಟೊಂದು ಪದಾರ್ಥಗಳಿದೆ, ಸೋಫಾ ಇರತ್ತೆ, ಲೈಟ್ ಇರುತ್ತೆ, ಗೋಡೆ ಇರತ್ತೆ, ಎಷ್ಟೆಲ್ಲ ನೋಡ್ತಾ ಇದೀನಿ, ಆದ್ರೆ ನೋಡೋನೊಬ್ನೇ, ಆದ್ರೆ ಸಾಮಾನುಗಳು ತುಂಬಾ ಇದೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳಿರೋದು. ಅಂದ್ರೆ ವೆರೈಟಿ ಇದೆ, ನಾವು ನೋಡೋ ದೃಶ್ಯದಲ್ಲಿ ವೆರೈಟಿ ಇದೆ, ಕಲರ್ಸ್ ಬೇರೆ ಇದೆ, ಫಾರ್ಮ್ಸ್ ಬೇರೆ ಇದೆ, ಅದನ್ನ ನೋಡೋ ಕಣ್ಣು ಒಂದೇ. ಸೊ ಇದನ್ನ ಯಾತಕ್ಕೆ ತಿಳ್ಕೊಬೇಕಲ್ಲ ಅಂದ್ರೆ, ಇದು ಅನೇಕ ನೋಡಕ್ಕೆ ಏಕ ಅದ್ವೈತ ಬೇಕು. ಹೀಗೆ ನಾವು ಸಾಕ್ಷಿ ಇದು ಅದ್ವೈತ ಅಂತ ಅರ್ಥ ಮಾಡ್ಕೊಳ್ಳಿ, ಈ ಚಿಕ್ಕದಿಂದ ಶುರು ಮಾಡ್ತಾ ಇದೀವಿ. ಸೊ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಕಡೆಯಲ್ಲಿ ಹೇಳ್ತೀವಿ ಸಾಕ್ಷಿ ಅದ್ವೈತ ಅಂತ. ಸೊ ಇಲ್ಲಿ ಏನಂದ್ರೆ ಇದು ಕಣ್ಣಿಗೆ ಮಾತ್ರನೇ ಅಪ್ಲೈ ಆಗಲ್ಲ. ಇವಾಗ ನಾನು ಏನ್ ಕಣ್ಣಿಗೆ ಹೇಳಿದ್ನೋ ಇದು ಕಿವಿಗೂ ಅಪ್ಲೈ ಆಗತ್ತೆ. ನಾವು ಕಿವಿಯಿಂದ ಪ್ರಪಂಚದಲ್ಲಿ ಎಷ್ಟೋ ಶಬ್ದಗಳು ಕೇಳ್ತೀವಿ, ಜೋರಾದ ಶಬ್ದ ಕೇಳ್ತೀವಿ, ತುಂಬಾ ಲೈಟ್ ಆಗಿ ಶಬ್ದ ಕೇಳ್ತೀವಿ, ಗುಸುಗುಸು ಶಬ್ದ ಕೇಳ್ತೀವಿ, ಗಂಟೆ ಶಬ್ದ ಕೇಳ್ತೀವಿ, ಸಂಗೀತದ ಶಬ್ದ ಕೇಳ್ತೀವಿ, ವೀಣೆ ಶಬ್ದ ಕೇಳ್ತೀವಿ, ಮಾತಾಡೋ ಶಬ್ದ ಕೇಳ್ತೀವಿ, ಅಳೋ ಶಬ್ದ ಕೇಳ್ತೀವಿ ಅಲ್ವಾ. ವೆರೈಟೀಸ್ ಇದೆ ಶಬ್ದಗಳಲ್ಲೂ, ಅದೆಲ್ಲ ವೆರೈಟಿ ಆಫ್ ಶಬ್ದಗಳು, ಬಟ್ ಅದನ್ನ ಕೇಳೋ ಕಿವಿ ಒಂದೇ. ಹಾಗೆ ನಾವು ನಾಲಿಗೆಯಿಂದ ಊಟ ಮಾಡ್ತೀವಿ, ಎಷ್ಟು ರುಚಿಕರವಾದ ಬೇರೆ ಬೇರೆ ರುಚಿಗಳ ಪದಾರ್ಥ ತಿಂತೀವಿ, ಅದ್ರ ರುಚಿ ನೋಡೋದು ಒಂದೇ ನಾಲಿಗೆ ಅಲ್ವಾ. ಸೊ ಇದು ನಾಟ್ ಓನ್ಲಿ ಇಟ್ ಅಪ್ಲೈಸ್ ಟು ಕಣ್ಣು, ಇಟ್ ಅಪ್ಲೈಸ್ ಟು ಕಿವಿ, ಮೂಗು, ಇದು ನಾಲಿಗೆ, ಇದು ಸ್ಪರ್ಶ ಚರ್ಮಕ್ಕೆ. ಸೊ ಈ ನಾವು ನೋಡೋ ದೃಶ್ಯದಲ್ಲಿ ತುಂಬಾ ಬದಲಾವಣೆಗಳಿದೆ. ಆ ನೋಡೋ ದೃಕ್ಕಿದೆಯಲ್ಲ, ಅದು ಕಿವಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ಮೂಗಾಗಿರ್ಬೋದು, ಚರ್ಮ ಆಗಿರ್ಬೋದು, ಅದು ಒಂದೇ. ಸೊ ದೃಶ್ಯ ಅನೇಕ, ದೃಕ್ಕು ಒಂದೇ. ಸೊ ಇದನ್ನ ನಾವು ಇದನ್ನೇ ಅದ್ವೈತಂ ಅಂತ ಹೇಳುದು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ದೃಶ್ಯ ಕಣ್ಣು ಅದ್ವೈತ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ವೆರೈಟಿ ಆಫ್ ಸೌಂಡ್ಸ್ ಕಿವಿ ಅದ್ವೈತ, with respect to different tastes are many but only one tongue advaita alva. So idನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿಂದ ನಾವು ವಿಲ್ ಗೋ ಟು ದ ಇಷ್ಟು ಇದನ್ನ ಅಪ್ಲೈ ಮಾಡೋದು, ಇದನ್ನ ಫರ್ದರ್ ಅಪ್ಲೈ ಮಾಡ್ಬೇಕು. ನಾವು 3ನೇ ಇದಕ್ಕೆ ಹೋಗೋಣ. ಸೊ 3ನೇದು ಓದಿ ಉಷಾ ಅವ್ರೆ.
ಮಂದ್ಯ ಎಂದ ಆಂದ್ಯ ಆಂದ್ಯ ಮಾಂದ್ಯ ಆಂದ್ಯ ಮಾಂದ್ಯ ಪಟುತ್ವೆ ಮಾಂದ್ಯ ಪಟುತ್ವೇಷು ನೇತ್ರಧರ್ಮೇಷು ಚೈಕದ ಸಂಕಲ್ಪ ಏನಃ ಶ್ರೋತ್ರತ್ವ ಗಾದೌ ಶ್ರೋತ್ರತ್ವ ಗಾದೌ ಯೋಜ್ಯತಾಮಿದಂ ಇವಾಗ ಹೇಳೋದು ಒಂದ್ ನಿಮಿಷ ನಾ ಓದ್ತೀನಿ. ಆಂದ್ಯ ಮಾಂದ್ಯ ಪಟುತ್ವೇಷು ನೇತ್ರಧರ್ಮೇಷು ಚೈಕದ ಸಂಕಲ್ಪ ಏನ್ ಮನಃ ಶ್ರೋತ್ರತ್ವಾಗಾದೌ ಯೋಜ್ಯತಾಮಿದಂ ಅಂತ. ಓಕೆ, ಹೇಳಿ. ಇವಾಗ ನಾವು ಅರ್ಲಿಯರ್ ಶ್ಲೋಕದಲ್ಲಿ ವಿ ಹ್ಯಾವ್ ಸೀನ್ ದ ದೃಶ್ಯ ಇಸ್ ದ ವರ್ಲ್ಡ್ ಅಂಡ್ ಕಣ್ಣು ದೃಕ್. ಬಟ್ ಇವಾಗ ನಾವು ಕಣ್ಣನ ದೃಶ್ಯ ಸಬ್ಜೆಕ್ಟ್, ಮೈಂಡ್ ಇಸ್ ದಿ ಆಬ್ಜೆಕ್ಟ್ ತರ ನೋಡ್ಬೇಕು ಅಂದ್ರೆ ಐಯಲ್ಲಿ ನಮ್ಗೆ ಏನಾದ್ರು ಬ್ರೈಟ್ನೆಸ್ ಇರ್ಬೋದು, ಪೇನ್ ಇರ್ಬೋದು, ಡಲ್ನೆಸ್ ಇರ್ಬೋದು, ಅದು ಏನಿದ್ರುನು ಆ ಐಯಲ್ಲಿ ಅದು ವೇರಿಯಸ್ ಕ್ವಾಲಿಟೀಸ್ ಇನ್ ಐನ ಓನ್ಲಿ ಒನ್ ಮೈಂಡ್ ಕ್ಯಾನ್ ಸಿ ದಟ್ ಅಂಡ್ ಪರ್ಸೀವ್ ದಟ್ ಈ ತರ ಪ್ರಾಬ್ಲಮ್ಸ್ ಇದೆ ಅಂತ. ಅದೇ ತರ ಬೇರೆ ಸೆನ್ಸ್ ಆರ್ಗನ್ಸ್ ಅಪ್ಲೈ ಆಗುತ್ತೆ, ಇಯರ್, ಸ್ಕಿನ್, ನೋಸ್ ಅದೆಲ್ಲಾನು. ಸೊ ಆ ತರ ನೋಡ್ಬೇಕು ಅಂದ್ರೆ ಯೂನಿಟಿ, ಆ ಮೈಂಡ್ ಒಂದೇ ಇರುತ್ತೆ, ಬಟ್ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಐಯಲ್ಲಿ. ಸೊ ದ ಮೈಂಡ್ ಓನ್ಲಿ ಕ್ಯಾನ್ ನೋ ದೀಸ್ ಚೇಂಜಸ್. ಪರ್ಸೀವರ್ ಒಂದೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ದ ಐ ಬಿಕಮ್ಸ್ ದ ದೃಶ್ಯ ಅಂಡ್ ದಿ ಮೈಂಡ್ ಬಿಕಮ್ಸ್ ದಿ ಪರ್ಸೀವರ್. ಸಬ್ಜೆಕ್ಟ್ ಆಬ್ಜೆಕ್ಟ್ ಚೇಂಜ್ ಆಗತ್ತೆ ಇವಾಗ. ಸರಿ, ಇದು ಮಂಜುಳಾ ನೀವೇನ್ ಹೇಳ್ತೀರಾ? ಅಂದ್ರೆ ಇಲ್ಲಿ ಆಂಧ್ರ ಮಾಂದ್ರ ಪಟುತ್ವೇಷ ಅಂದ್ರೆ ಇಲ್ಲಿ ಕುರುಡು ಮತ್ತೆ ಮಂದತೆ, ಇದು ಮತ್ತೆ ಆಕ್ಟಿವ್ ಆಗಿ ಚುರುಕಾಗಿರೋದು, ಇದು ಕಣ್ಣಿನ ಅಥವಾ ಗುಣಗಳು. ಅಂದ್ರೆ ಇಲ್ಲಿ ಕಣ್ಣಿನಲ್ಲಿ ಗುಣಭೇದಗಳು ಉಂಟಾದ್ರೆ ಅಂದ್ರೆ ಅರಿಯುವ ಮನಸ್ಸು ತನ್ನಲ್ಲಿ ಯಾವ ಮಾರ್ಪಾಟು ಇರಲ್ಲ. ಅಂದ್ರೆ ಇದು ಒಂದೇ ರೀತಿಯಾಗಿ ಇಟ್ಕೊಂಡು ಬದಲಾವಣೆಯನ್ನ ಅರಿಯುತ್ತೆ, ಅಂದ್ರೆ ತಿಳ್ಕೊಳ್ಳುತ್ತೆ. ಈ ಕ್ರಮನ ಕಿವಿ ಚರ್ಮ ಅದೇ ನಮ್ಮ ಈ ರೂಪ, ರಸ, ಸ್ಪರ್ಶ ಎಲ್ಲದಕ್ಕೂ ಅನ್ವಯಿಸ್ಕೋಬಹುದು. ಇಲ್ಲಿ ರೂಪ ಮತ್ತೆ ಮೊದಲಾದ ವಿಷಯಗಳನ್ನ ಕಣ್ಣು ಗ್ರಹಿಸುತ್ತೆ, ಅಂದ್ರೆ ತಿಳ್ಕೊಳ್ಳುತ್ತೆ. ಅಂದ್ರೆ ರೂಪ ವಿಷಯಗಳು, ಇಂದ್ರಿಯ ವಿಷಯಗಳು, ಇವುಗಳಲ್ಲಿ ಆಗೋ ಮಾರ್ಪಾಡು ತಿಳಿಯುವ ಇಂದ್ರಿಯಗಳು ತಮ್ಮ ಅದಕ್ಕೆ ಅನುಗುಣವಾದ ಯಾವ ಬದಲಾವಣೆನೂ ಇಲ್ಲದೆ ವಿಷಯಗಳನ್ನ, ಅವು ಮಾರ್ಪಾಡುಗಳನ್ನು ತಿಳಿಯುತ್ತೆ. ಅಂದ್ರೆ ಇಂದ್ರಿಯಗಳೇ ವಿಷಯಗಳಾದಾಗ ಅವುಗಳ ಬದಲಾವಣೆ ಅರಿಯುವ ಮನಸ್ಸು ತನ್ನಲ್ಲಿ ಅದಕ್ಕೆ ಅನುಗುಣವಾದ ಯಾವ ಮಾರ್ಪಾಡು ಇಲ್ಲದೆ ಅದು ಒಂದೇ ರೀತಿಯಾಗಿರುತ್ತೆ ಮನಸ್ಸು. ಅಂದ್ರೆ ಇಲ್ಲಿ ಬದಲಾವಣೆ ಆಗೋದು ವಿಷಯದಲ್ಲಿ ಮಾತ್ರ. ಅಂದ್ರೆ ಏಕರೂಪದಲ್ಲಿ ಇದ್ದಾಗ್ಲೇ ವಿಷಯ ಆಗೋದು. ಅದಕ್ಕೆ ಮಾರ್ಪಾಡುಗಳು ಅಂದ್ರೆ ಇಲ್ಲಿ ವಿಷಯ ಆಗುತ್ತೆ. ಅಂದ್ರೆ ನೋಡುವ ಮತ್ತೊಂದು ಅಂದ್ರೆ ಕಣ್ಣಿಗೆ ರೂಪ, ಕಣ್ಣು, ಮನಸ್ಸಿನ ಹೇಳಿದ ಈ ಕ್ರಮ ಇತರ ಇಂದ್ರಿಯಗಳಿಗೂ ಅಂದ್ರೆ ಇಲ್ಲೇನೋ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಮೇಡಮ್ ನಂಗೆ ಇಲ್ಲಿ. ಹೇಳಿ, ಪರವಾಗಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಇಲ್ಲಿ ಕಣ್ಣಿಗೆ ಕಾಣಲು ಮನಸ್ಸು ಬೇಕು, ಮನಸ್ಸಿಗೆ ಸಾಕ್ಷಿ ಬೇಕು. ಅಂದ್ರೆ ಮನಸ್ಸಿನಿಂದ ಇಂದ್ರಿಯಗಳನ್ನು ನೋಡ್ಬಹುದು, ಆದ್ರೆ ಮನಸ್ಸನ್ನು ನೋಡಲು ಸಾಕ್ಷಿ ಬೇಕು. ಇಲ್ಲಿ ಯಾವ ಬದಲಾವಣೆ ಇಲ್ಲದ ಸಾಕ್ಷಿ ನಾನು ಅಂತ ಅರಿಬೇಕಾದ್ರೆ ಅಂದ್ರೆ ಈ ದೇಹ, ಮನಸ್ಸು, ಬುದ್ಧಿಗಳ ಮೂಲಕ ನೋಡುವ ಸಾಕ್ಷಿ ನಾನು ಅಂತ ಅರಿವಾಗ್ಬೇಕು. ಅಂದ್ರೆ ಇಲ್ಲಿ ಕಣ್ಣು, ಮನಸ್ಸು, ಇಂದ್ರಿಯಗಳು ಜಡ. ಅಂದ್ರೆ ಇದು ಸಾಕ್ಷಿಯ ಪ್ರತಿಫಲದಲ್ಲಿ ಬೆಳಗತ್ತೆ. ಸಾಕ್ಷಿ ಅಂದ್ರೆ ಇಲ್ಲಿ ಆತ್ಮನ ಬೆಳಕಿನಲ್ಲಿ ಅಂದ್ರೆ ಅರಿವಿನಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಬೆಳಗೋದು, ಅಂದ್ರೆ ಕಾರ್ಯನಿರ್ವಹಿಸುತ್ತೆ. ಆದ್ರೆ ಎಲ್ಲದಕ್ಕೂ ಆಧಾರ ಅರಿವಿನ ಬೆಳಕು, ಅದೇ ಸಾಕ್ಷಿ. ನೀವು ಮುಂದೆ ಹೊರಟೋಗ್ತಾ ಇದ್ದೀರಿ ಎಲ್ಲದಕ್ಕೂ, 4 ನಡಕ್ ಹೊರಟೋಗ್ತಾ ಇದ್ದೀರಾ. ಓಕೆ, ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗಿದೆ. ಬಟ್ ಇಲ್ಲಿ ಏನು 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಜಾಸ್ತಿ ವಿಂಗಿಸಿ ಹೇಳಿ, ಯಾಕಂದ್ರೆ ಅವರು ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವ್ ಹೇಳೋದ್ ಕರೆಕ್ಟೇ, ಅವರು ನಮ್ಮನ್ನ ಚಿಕ್ಕ ಮಕ್ಳಂಗೆ ಒಂದೊಂದ್ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಲಾಸ್ಟ್ ಸ್ಟೆಪ್ ಹೋಗೋದು ಬೇಡ. ನೀವೇ ಹೇಳ್ಬಿಡಿ ಮೇಡಮ್. ಹೇಳ್ತೀನಿ. ಇಲ್ಲ, ಓಕೆ, ನಿಮ್ಗೇನ್ ಅನ್ಸತ್ತೆ ಮೋಹನ್ ಲಕ್ಷ್ಮಿ ಅವರೇ? ಇಲ್ಲ, ಇಲ್ಲಿ ಅಂದ್ರೆ ಅದೇ ಕಣ್ಣು ನೋಡುತ್ತೆ, ಬಟ್ ಕಣ್ಣು ನೋಡಕ್ಕಾಗಲ್ಲ. ಮನಸ್ಸು ನೋಡುತ್ತೆ, ಮನಸ್ಸು ನೋಡಕ್ಕಾಗಲ್ಲ. ನಾನು ಸಮ್ಮರಿ ಹೇಳ್ತೀನಿ, ನಿಮ್ದು ಇಷ್ಟೊತ್ತು ನಿಮ್ಗೆ ಕೇಳಿದ್ದೀನಿ ನೋಡಿ. ಹಾಗೆ ಗುರುಜಿ ಇಲ್ಲಿ ಏನ್ ಬೇಕಿರೋದು ಅಂದ್ರೆ ನೋಡುತ್ತಿರುವುದು, ಕಾಣುತ್ತಿರುವುದು ಯಾರು ಅನ್ನೋದ್ರ ಮೇಲೆ ನಾವಿಲ್ಲಿ ನಾಲೆಡ್ಜ್ ಬೆಳೆಸ್ಕೋಬೇಕಿದೆ.
ದೃಗ್ದೃಶ್ಯ ವಿವೇಕ ಅಂದ್ರೆ ಇಲ್ಲಿ ಇದು ಬೇಕು, ನಾನ್ ನೋಡ್ತಿದ್ದೀನಿ, ಕಣ್ ನೋಡ್ತಿದ್ದೀನಿ, ಮನಸ್ಸು ನೋಡ್ತಿದ್ದೀನಿ. ಇವಾಗ ನಾವು ಗುರುಜಿ ಇದ್ರಲ್ಲೂ ಹೇಳ್ದಂಗೆ ಸಿನಿಮಾ ನೋಡ್ತಿದ್ರೆ ಅದ್ರಲ್ಲಿ ಬರೋ ಎಲ್ಲಾ ಎಮೋಷನ್ಗೂ ನಾವ್ ಅಟ್ಯಾಚ್ ಆಗ್ಬಿಡ್ತೀವಿ. ಅವ್ರು ನಗ್ತಿದ್ರೆ ನಾವು ನಗ್ತೀವಿ, ಅವ್ರು ಹೇಳ್ತಿದ್ರೆ ಅಲ್ಲಿ ನಾನೇ ನೋಡ್ತಿದ್ದೀನಿ, ನಾನೇ ಮಾಡ್ತಿದ್ದೀನಿ, ಅಥವಾ ಸಂಕಟ ನಾನೇ ಆಗ್ತಿದ್ದೀನಿ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಬಟ್ ಅದು ಏನು ಕಣ್ಣು ಆಮೇಲೆ ಆಚೆಗೆ ಬಂದ್ರೆ ಹೌದಲ್ವಾ ಅದು ಸಿನಿಮಾ ಅಲ್ಲ ಅಂತೀವಿ. ಸೊ ಅಷ್ಟೊತ್ತು ನೋಡ್ತಿದ್ದು ಕಣ್ ನೋಡ್ತಿತ್ತು, ಮನ್ಸ್ ನೋಡ್ತಿತ್ತು ಅಂದ್ರೆ ಅಲ್ಲಿ ನಿಜವಾದ ನೋಡ್ತಿದ್ದು ಸಾಕ್ಷಿನೇ. ಇಲ್ಲಿ 3 ಬರುತ್ತೆ. ನಾವು ಗುರುಜಿ ಹೇಳ್ದಂಗೆ ಅದು ಅದಾಸ 3 ದೃಕ್ಕುಗಳೇನಿದೆ, ನಾನಲ್ಲ ಅಂತ ನಾವ್ ತೆಗಿತಾ ಬಂದ್ರೆ ನಾವ್ ಯಾವಾಗ್ಲೂ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇದಕ್ಕೆ ಪಂಚೇಂದ್ರಿಯಗಳು ಅಟ್ರಾಕ್ಟ್ ಮಾಡುತ್ತೆ. ಕಣ್ ನೋಡ್ಬೇಕಾದ್ರೆ ನಾವ್ ಅವಾಗ ಇನ್ನೊಂದ್ ಸಪೋರ್ಟ್ ತಗೋಬೇಕು. ಕಣ್ಣನ್ನೇ ನೋಡಕ್ ಆಗಲ್ಲ. ಮನ್ಸ್ ನೋಡ್ಬೇಕಾದ್ರೆ ನಾವ್ ಸಾಕ್ಷಿ ಮನ್ಸ್ ತಗೋಬೇಕ. ಬಟ್ ನಾವ್ ಯಾವಾಗೂ ರಿಯಾಕ್ಟ್ ಮಾಡ್ಬೇಕಾದ್ರೆ ದೇಹ ಮಾಡ್ತಾ ಐತೆ, ಮನ್ಸ್ ಮಾಡ್ತಾ ಐತೆ, ಕಣ್ ಮಾಡ್ತಾ ಐತೆ. ಬಟ್ ಇಲ್ಲಿ ಏನು ಮಾಡಲ್ಲ, ಎಲ್ಲ ಆಗ್ತಿರುತ್ತೆ. ಬಟ್ ಎಲ್ಲವನ್ನು ಜಸ್ಟ್ ವಾಚ್ ಸಿನಿಮಾ ಪರ್ದೆ ಮೇಲೆ ಸಿನಿಮಾ ಬರ್ತಿರುತ್ತೆ, ಅಲ್ಲಿ ಪರ್ದ್ರದ್ ಏನು ಕೆಲ್ಸ ಇರಲ್ಲ. ಜಸ್ಟ್ ನೋಡ್ತಿರ್ತೀವಿ. ಪ್ರಪಂಚದಲ್ಲಿ ಎಲ್ಲಾ ತರದ ದೃಶ್ಯಗಳು ಕಾಣಿಸ್ತಿರುತ್ತೆ. ಬೇಕಾದ್ದು ಕಾಣಿಸುತ್ತೆ, ಬೇಡದು ಕಾಣಿಸುತ್ತೆ. ಬಟ್ ನೋಡ್ತೀವಿ, ಎಲ್ಲವನ್ನೂ ನೋಡೋದು ಒಂದೇ ಸಾಕ್ಷಿ. ನಾವು ಕೆಲವೊಂದ್ಸಲ ಕಣ್ ನೋಡ್ತೀನಿ, ನನಗ್ ಮನಸ್ಸಿಗೆ ನೋವಾಯ್ತು ಅಂದ್ರೆ ನನಗೆ ನೋವಾಯ್ತು ಅನ್ಕೋತೀರಿ, ಕಣ್ಗೇನೋ ಅನ್ಸಿದ್ರೆ ನನಗೆ ಆಯ್ತು ಅಂತ. ಬಟ್ ಏನೇ ಇದ್ರೂನು ಅದು ಸಾಕ್ಷಿಯಾಗಿ ಎಲ್ಲವನ್ನು ಮಾಡ್ತಿರೋದು. ಕಣ್ ಮಂಜಾಗ್ಬೋದು, ಕಿವಿ ಕೇಳಿದಿರ್ಬೋದು, ಎಲ್ಲ ಆಗ್ಬೋದು. ಅದಕ್ಕೆ ಅದರದೇ ಆದ ಲಿಮಿಟೇಷನ್ ಇರುತ್ತೆ. ಬಟ್ ಅದನ್ನೆಲ್ಲ ನೋಡ್ತಿರೋ ಸಾಕ್ಷಿಗೆ ನೋ ಲಿಮಿಟೇಷನ್, ನೋ ಏನು ಇಲ್ಲ. ಅದು ಜಸ್ಟ್ ಸೀನರ್ ಆಗಿ ಈ ವಿವೇಕನ ನಾವು ಇವೆಲ್ಲದ ಉದಾಹರಣೆ ಮೂಲಕ ತಗೋಬೇಕು ಅನ್ನೋದೇ ಈ ಶ್ಲೋಕಗಳು ಹೇಳುತ್ತೆ ಅಂತ. ನೀವೆಲ್ಲ ಸ್ಟ್ರೈಟ್ ಆಗಿ ಮುಂದಕ್ಕೆ ಹೊರಟೋಗ್ತಾ ಇದ್ದೀರಾ. ಓಕೆ, ಇವಾಗ ಸಿಂಪಲ್ ಆಗಿ ಕೇಳ್ತೀನಿ. ಇದೇ ಪ್ರೇಮ ಅವ್ರೆ, ನಿಮಗೆ ಇಷ್ಟವರೆಗೂ ಏನು ಹೆಸಿಟೇಟ್ ಮಾಡ್ಬೇಡಿ. ನಿಮ್ಗೆ ನಾವ್ ಇಷ್ಟವರೆಗೂ ಮಾತಾಡೋದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ ಹೇಳಿ ಪ್ರೇಮ ಅವ್ರೆ. ಹಾ ಮೇಡಮ್, ನಿಮ್ಗೆ ಏನ್ ಅರ್ಥ ಆಗಿದೆಯೋ ಅದನ್ನ ಹೇಳಿ, ಪರವಾಗಿಲ್ಲ. ಹೆಸಿಟೇಟ್ ಮಾಡ್ಬೇಡಿ, ತಪ್ಪಾದ್ರೆ ಏನ್ ಯೋಚನೆ ಇಲ್ಲ. ಏನಿಲ್ಲ ಮೇಡಮ್, ನಾವು ಎಷ್ಟೇ ಕಣ್ಣಿಂದ ನೋಡ್ಬೋದು, ಬಟ್ ನಮ್ಮ ಸೆನ್ಸ್ ಆರ್ಗನ್ಸ್ ಎಲ್ಲಾನು ಆಕ್ಟಿವ್ ಆಗಿರ್ಬೋದು. ಬಟ್ ಅದರಿಂದ ಏನಾಗ್ತಿದೆ ಅಂದ್ರೆ ನಾವ್ ನೋಡೋದು ಒಂದೇ ಅಲ್ಲ, ಅದಕ್ಕೆ ಸಾಕ್ಷಿಯಾಗಿ ನಾವು ನೋಡೋದೆಲ್ಲಾನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅನ್ನೋದು ಎಲ್ಲಾನು ಮೈಂಡು ಆಲ್ಸೋ ವರ್ಕಿಂಗ್ ವಿತ್ ಅಸ್. ವೆರಿ ಗುಡ್, ಕರೆಕ್ಟ್. ಅದನ್ನ ಹಂಗ್ ತಿಳ್ಕೊಂಡ್ರೆ ಮೈಂಡ್ ಇಸ್ ದಿ ಮೇನ್ ಪಾಯಿಂಟ್, ಆಬ್ಜೆಕ್ಟ್ ಆಗತ್ ನಮ್ಗೆ. ಅದು ಮೈಂಡ್ ಬಿಕಮ್ಸ್ ಅ ಸಬ್ಜೆಕ್ಟ್. ಅದನ್ನ ನಾವು ಯಾವಾಗ ಆಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತೀವೋ ಬಾಕಿ ಇದನ್ನೆಲ್ಲ ನಾವು ಸಮತೋಲನದಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಗತ್ತೆ. ಓಕೆ, ಇನ್ನು ಫರ್ದರ್ ಎನಿಥಿಂಗ್ ಮೋರ್ ಯು ವಾಂಟ್ ಟು ಆಡ್? ಅಂಡ್ ಕಲರು ಅದೆಲ್ಲಾನು ಕಣ್ಣಿಂದ ನೋಡ್ತೀವಿ, ಬಟ್ ಅದನ್ನ ಗ್ರಹಿಸೋದು ಮೈಂಡೇ. Okay. Okay, good. So you have understood one thing, that is whatever is seen by the sense organs, sense organ sees the world, one. So first seer is the sense organs. Then but the sense organs are seen by the mind. So mind is the second seer. Ishtu nimge artha agide ivaga. Good. Okay. So illi ನಾವು ಹೇಳ್ದಂಗೆ ಫಸ್ಟ್ ಶ್ಲೋಕದಲ್ಲಿ there are 3 seers. One is the sense organs, second is the mind, third is the sakshi ಅಂತ ಅಲ್ವಾ? ಇದನ್ನ ನಾವು ನೋಡಿದ್ವಿ. Now in the second shloka, the first sakshi is explained. That is the eye is explained. When eye sees ಅದೇ varieties ನೋಡ್ತೀವಿ, ಅನೇಕ ದೃಶ್ಯಗಳು ನೋಡುತ್ತೆ, ಅನೇಕ ಫಾರ್ಮ್ಸ್ ನೋಡುತ್ತೆ. But the seer is only one eye. So seer is one, but the seen is many. Okay. Same thing applies to the ears also. We hear many sounds, but the hearer is one ear. Similarly, ನಾವು ತುಂಬಾ ವಿಧವಾದ ಟೇಸ್ಟ್ ಮಾಡ್ತೀವಿ, ಫುಡ್ ಎಲ್ಲ, ಖಾರ, ಉಪ್ಪು, ಕೋಲ್ಡ್, ಇದು ಎಲ್ಲ. ಬಟ್ ದ ಟೇಸ್ಟರ್ ಇಸ್ ಓನ್ಲಿ ಒನ್ ಟಂಗ್ ಅಲ್ವಾ? ಸೊ ಹಾಗೆ ಚರ್ಮ ಆಲ್ಸೋ, ವಿ ಫೀಲ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ತುಂಬಾ ರಫ್ ಆಗಿರೋದು, ತುಂಬಾ ಸ್ಮೂತ್ ಆಗಿರೋದು, ತುಂಬಾ ನೈಸ್ ಆಗಿರೋದು, ಚುಚ್ಚೋದು, ಏನೇನೆಲ್ಲ ಸೆನ್ಸೇಷನ್ಸ್ ಇದೆ ಬಾಡಿಗೆ. ಬಟ್ ದಟ್ ಅಗೇನ್ ಎಕ್ಸ್ಪೀರಿಯನ್ಸಸ್ ಆರ್ ಮೆನಿ, ಬಟ್ ದೇರ್ ಇಸ್ ಓನ್ಲಿ ಒನ್ ಸ್ಕಿನ್.
one skin. Alva? So Hmm. these sense organs, what applies to the eye will apply to the ears, nose, Yeah. skin, and tongue. Now Yes. these are all the first seers. So in Yes. the first seer, we see the many forms of the world, but there is variety in the world, but the observer is only one. If you are seeing forms, many variety of forms, but one observer eye. If you are hearing many sounds, there are many sounds, aneka sound shabdagalu, but one observer, that is the ear. Observer. If you are tasting, there are many different tastes are there, but there's only one taster, that is the tongue. Tongue. Alva? Nose. Atara. Similarly, we get different smells, good, bad, nice, fragrance, so many Yeah. things, variety of smells. Yes. Adu alla again, but there's only one person One smelling it, that is the nose. nose. Yeah. Similarly, sensations, we touch so many objects, we get such nice feeling, bad feeling, as well as sensation for the skin, but skin is the only observer. So Yeah. the second one is only telling that the world has got variety, but the sense organs are only one, One. which is observing that. Anta. So that is the second one. Now, Yes. third one says, Andya Mandya Patutveshu Netra Dharmeshu Chaikada Sankalpayet Manaha Shrotvat Gadau Yojyatam Idi. ಇವಾಗ ಏನಾಗತ್ತೆ ಅಂದ್ರೆ, now we'll come back only to the eyes. Okay, we saw that the eyes can see many colors, many forms, many things, but only observer is one observer, that is the eye. Okay. But we have seen in the first shloka, the eye is being observed by the mind. Alva? Now, eye becomes the seen and mind becomes the seer. Alva? Seer. Seer. Druk bandu kannagate. Sorry, druk bandu manasagate. Drushya bandu kannagate. Now, kannagalali, from the point of view of the mind, kannal varieties ide. ಕೆಲವ್ರಿಗೆ ದೊಡ್ಡ ಕಣ್ಣಿರುತ್ತೆ, ಕೆಲವ್ರು ಚಿಕ್ಕ ಕಣ್ಣಿರುತ್ತೆ, ಕೆಲವ್ರ ಕಣ್ಣು ದೃಷ್ಟಿನೇ ಕೆಲವರಿಗೆ ತುಂಬಾ ಶಾರ್ಪ್ ಆಗಿರತ್ತೆ, ಕೆಲವ್ರಿಗೆ ತುಂಬಾ ಡಲ್ ಆಗಿರುತ್ತೆ, ಕ್ಯಾಟ್ರಾಕ್ಟ್ ಬಂದಿರತ್ತೆ, ಕೆಲವ್ರಿಗೆ ಕಣ್ಣುಗುಡ್ಡೆ ಸರಿಯಾಗಿರಲ್ಲ. ಸೊ ಕಣ್ಣಲ್ಲೂ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಇದೆ, ನಮಗ್ ಗೊತ್ತು. ಯು ಗೋ ಟು ಅನ್ ಐ ಡಾಕ್ಟರ್, ಈ ವಿಲ್ ಟೆಲ್ ಯು ದ ವೆರೈಟೀಸ್ ಆಫ್ ಐಸ್, ಅಲ್ವಾ? ಸೊ ನಮ್ ದೃಶ್ಯದಲ್ಲೇ ಒಂದ್ಸಲ ಕಣ್ಣು ಉರಿತಾ ಇದೆ, ಸೊ ಯು ಕಾಂಟ್ ಓಪನ್ ದ ಐಸ್. ಕಣ್ಣು ಕೆಂಪಿಗಿದೆ, ಕಣ್ಣೇನೋ ಕಣ್ಣಿದೆ ಬಟ್ ಏನು ಕಾಣಿಸ್ತಾ ಇಲ್ಲ. ಸೋ ಮೆನಿ ಸಚ್ ಥಿಂಗ್ಸ್ ವಿ ಹ್ಯಾಪನ್ ವಿತ್ ದ ಐಸ್. ಸೊ ಈ ಐಸ್ಗೆ ಈ ವೆರೈಟಿ ಆಫ್ ಐಸ್ ಆದ್ರೆ ಹೇಳಿದ್ನಲ್ಲ, ದೊಡ್ಡ ಕಣ್ಣು, ಚಿಕ್ಕ ಕಣ್ಣು, ತುಂಬಾ ಸೂಕ್ಷ್ಮವಾಗಿ ನೋಡೋ ಕಣ್ಣು, ಡಲ್ ಆಗಿ ಕಾಣದೇ ಇರೋ ಕಣ್ಣು, ಆಮೇಲೆ ಕಣ್ಣು ಪೂರ್ತಿ ಬ್ಲೈಂಡ್ ಆಗಿರೋ ಕಣ್ಣು, ಕೆಂಪಗಾಗಿರೋ ಕಣ್ಣು, ಅಲ್ವಾ, ಉರಿಯೋ ಕಣ್ಣು, ಏನೇನೋ ವೆರೈಟಿ ಆಫ್ ಕಣ್ಣು ಇದೆ. ಇದೆಲ್ಲ ಕಣ್ಣಿಗೆ ಹೀಗಿದೆ ಅನ್ನೋದು, ಇದು ಅರ್ಥ ಆಗೋದು ಯಾವುದು? ನನ್ ಮನಸ್ಸಿಗೆ, ಅಲ್ವಾ? ನನ್ ಕಣ್ಣು ಉರಿತಾ ಇರೋದು ಯಾರಿಗ್ ಗೊತ್ತಾಗತ್ತೆ? ನನ್ ಮನಸ್ಸಿಗೆ ಗೊತ್ತಾಗತ್ತೆ. ಇವತ್ ನನ್ ಕಣ್ಣು ಕಾಣಿಸ್ತಾ ಇಲ್ಲ, ಏನೋ ಡಲ್ ಆಗಿದೆ ಅನ್ನೋದು ಯಾರಿಗ್ ಗೊತ್ತಾಗತ್ತೆ? ಮನಸ್ಸಿಗೆ ಗೊತ್ತಾಗತ್ತೆ. ಓ, ಇವತ್ ತುಂಬಾ ಅಷ್ಟ್ ಚಿಕ್ಕದು, ನಿನಗ್ ಗೊತ್ತಾಗ್ತಲ್ಲ, ನನಗ್ ಗೊತ್ತಾಗ್ತದೆ, ಸೂಕ್ಷ್ಮವಾಗಿ ನಾನ್ ನೋಡ್ಬಲ್ಲೆ. ಆ ಎಕ್ಸ್ಪೀರಿಯನ್ಸ್ ಕಣ್ಣದ್ ಯಾರಿಗೂ ಮನಸ್ಸಿಗೆ ಅರ್ಥ ಆಗತ್ತೆ, ಅಲ್ವಾ? ಸೊ ಮನಸ್ಸಿನಲ್ಲಿ, ಕಣ್ಣಲ್ಲಿ ಬೇಕಾದಷ್ಟು ವೆರೈಟೀಸ್ ಇದೆ. ಅದೇ ಹೇಳೋದು ಆಂದ್ಯ ಮಾಂದ್ಯ ಅಂದ್ರೆ ನಾವು ಅಂದಿಗಳ ಅಂದ್ರೆ ಬ್ಲೈಂಡ್ ಆಗಿರ್ಬೋದು, ಆಮೇಲೆ ಮಂದವಾಗಿರ್ಬೋದು ದೃಷ್ಟಿ, ತುಂಬಾ ಚುರುಕಾಗಿರ್ಬೋದು. ಸೊ ಇದೆಲ್ಲ ಈ ಕಣ್ಣಿನ ವೆರೈಟಿ ಆಫ್ ಕಣ್ಣನ್ನದ್ದು. ನಮ್ ಕಣ್ಣೇ ದಿನ ಹೊತ್ತಿಗೂ ಚೇಂಜ್ ಆಗ್ತಾ ಇರತ್ತೆ ದೃಷ್ಟಿ, ಅಲ್ವಾ? ಇದು ಅರ್ಥ ಆಗೋದು ಯಾರು? ನಮ್ ಮನಸ್ಸಿಗೆ. So that means that is why now eye has become the seen and mind is the seer, because eye nallu varieties ಇದೆ. ಹಾಗೆ ಕಿವಿಲೂ ಕೂಡ we can extend this to ಕಿವಿ also. ನಮ್ಗೆ ಒಬ್ರಿಗೆ ಕೇಳ್ಸತ್ತೆ, ಒಬ್ರಿಗೆ ಕೇಳ್ಸಲ್ಲ. ಒಬ್ರಿಗೆ ಸ್ವಲ್ಪ ಶಬ್ದ ಆದ್ರೂ ಜೋರಾಗಿ ಕೇಳ್ಸತ್ತೆ, ಒಬ್ರಿಗೆ ಎಷ್ಟು ಜೋರಾಗಿ ಹೊಡೆದ್ರು ಅವ್ರಿಗೆ ಕೇಳ್ಸಲ್ಲ, ಅಲ್ವಾ? ಸೊ ಹೀಗೆ ನಮ್ಗೆ ಶಬ್ದಗಳು ಕೂಡ ಕಿವಿ ಕೆಲವ್ರು ಕೇಳ್ಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೆಲವ್ರಿಗೆ ಕಿವಿನೇ ಕೇಳ್ಸಲ್ಲ.
ಸೊ ಈ ಕಿವಿಲ್ ಪ್ರಾಬ್ಲಮ್ಸ್ ಇದೆ, ಕಿವಿಲ್ ವೆರೈಟೀಸ್ ಇದೆ, ನಾ ಕೇಳೋ ಶಬ್ದದಲ್ಲಿ ವೆರೈಟಿ ಇದೆ, ಇದೆಲ್ಲ ಕಿವಿಯಿಂದ ಅನ್ನೋದು, ಕಿವಿ ಪ್ರಾಪರ್ಟೀಸ್ ಗುಣಗಳು ಅನ್ನೋದು ಯಾರಿಗ್ ಗೊತ್ತಾಗೋದು? ನಮ್ ಮನಸ್ಸಿಗೆ ಗೊತ್ತಾಗೋದು. ನನ್ಗೆ ಇಷ್ಟು ದಿವಸ ಚೆನ್ನಾಗಿ ಕಾಣಿಸ್ತದ, ಅದೇನೋ ಇವಾಗ ಕಿವಿ ಮುಚ್ಕೊ ಬಂದ್ ನನ್ಗೇನು ಕೇಳಿಸ್ತಾನೆ ಇಲ್ಲ ಅಂತ ನಮ್ಗೆ ಅನ್ಸಲ್ವಾ? ಹೌದು ಅಲ್ವಾ? ಸೊ ಈ ಕಿವಿನಲ್ಲಿ ಎಕ್ಸ್ಪೀರಿಯನ್ಸಸ್ ಕಿವಿನಲ್ಲಿ ವೆರೈಟೀಸ್ ಇದೆ, ಆ ಹಿಯರಿಂಗ್ ಕೆಪಾಸಿಟೀಸ್ ಆರ್ ಡಿಫ್ರೆಂಟ್, ಬಟ್ ಅದ್ ಗೊತ್ತಾಗೋದು ಮನಸ್ಸಿಗೆ. ಹಾಗೆ ನಾಲ್ಗೆ ಕೂಡ ಇವಾಗ ನಮ್ಗೆಲ್ಲ ಇದ್ರಲ್ಲಿ ಆಯ್ತಲ್ಲ, ಕೋವಿಡ್ ಟೈಮ್ನಲ್ಲಿ ಕೆಲವರಿಗೆಲ್ಲ ಬಾಯಿ ಟೇಸ್ಟೇ ಹೊರಟೋಯ್ತು. ಜ್ವರ ಆದ್ಮೇಲೆ ಬಾಯಿ ಟೇಸ್ಟ್ ಹೊರಟೋಗತ್ತೆ. ಮೊದ್ಲು ಎಲ್ಲಾ ಟೇಸ್ಟ್ ಗೊತ್ತಾಗ್ತಾ ಇತ್ತು, ಇವಾಗ ಆಮೇಲೆ ಗೊತ್ತಾಗಲ್ಲ. ಕೆಲವರಿಗೆ ನನಗೆ ಇದು ಗೊತ್ತಾಗತ್ತೆ, ಇನ್ನೊಬ್ರಿಗೆ ಅದ್ ಗೊತ್ತಾಗಲ್ಲ. ನನ್ಗೆಲ್ಲ ಚೆನ್ನಾಗ್ ಗೊತ್ತಾಗ್ತಾ ಇದೆಯಲ್ಲ, ಇವತ್ತು ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ ನೀರಲ್ಲಿ, ಇವತ್ತರಲ್ಲಿ ಕೆರೋಸಿನ್ ಸ್ಮೆಲ್ ಬರ್ತಾ ಇದೆ, ಇವತ್ತು ಏನೋ ಒಂದು ಯಾರೋ ಆಯಿಂಟ್ಮೆಂಟ್ ಹಚ್ಕೊಂಡು ಮುಟ್ಟಿದ್ದಾರೆ ಫುಡ್, ಆ ಸ್ಮೆಲ್ ಟೇಸ್ಟ್ ನನಗೆ ಬರ್ತಾ ಇದೆ, ನಮ್ಗೆ ಗೊತ್ತಾಗತ್ತಲ್ಲ ರುಚಿಗಳು. ಹೌದು. ಇದೆಲ್ಲ ವೆರೈಟೀಸ್ ಆಫ್ ಟೇಸ್ಟ್ ಅಲ್ವಾ? ನಾಲ್ಗೆದು ಇದು ಯಾರು ಗೊತ್ತಾಗತ್ತೆ? ನಮ್ಮ ಮನಸ್ಸಿಗೆ ಗೊತ್ತಾಗತ್ತೆ. ಹೀಗೆ ಸ್ಮೆಲ್ಸ್, ಗಂಧಗಳು ಕೂಡ. ಕೋವಿಡ್ ನಲ್ಲಿ ನನಗೆ ಆಗಿತ್ತು, 6 ತಿಂಗಳು ನನಗೆ ಮೂಗು ಏನ್ ವಾಸನೆನೆ ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೋ ಜನಕ್ಕಾಗ ಆಗಿತ್ತು ಅಲ್ವಾ? ಸೊ ಅದಕ್ಕೋಸ್ಕರ ಮೂಗ್ನಲ್ಲಿ ವಾಸನೆಗಳು ಕೂಡ ಒಂದ್ಸಲ ಜಾಸ್ತಿ ಕಾಣಿಸುತ್ತೆ, ಒಂದ್ಸಲ ನಮ್ಗ ವಾಸನೆ ತಿಳಿಯೋದೇ ಇಲ್ಲ. ತರಾವರಿ ವಾಸನೆ ಒಬ್ರಿಗೆ ಜಾಸ್ತಿ, ಒಬ್ರಿಗೆ ಕಡಿಮೆ, ಅದೆಲ್ಲ ಇರತ್ತಲ್ಲ. ಇದ್ರಲ್ಲಿ ವೆರೈಟಿ ಇದೆ. ಆದ್ರೆ ಈ ಮೂಗಿನ ಈ ಗುಣಗಳೆಲ್ಲ ಗೊತ್ತಾಗೋದು ಮನಸ್ಸಿಗೆ. ಸೊ ಅದನ್ನೇ ಇಲ್ಲಿ ಹೇಳೋದು. ಹೇಗೆ ಇವಾಗ ವೆನ್ ವಿ ಕಮ್ ಟು ದ ಸೆಕೆಂಡ್ ಸಿಯರ್ ಮೈಂಡ್ ಈಸ್ ದ ಒನ್, ಬಟ್ ಈ ಇಂದ್ರಿಯಗಳು ದೇ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಇದೆ. ಇಂದ್ರಿಯಗಳಲ್ಲಿ ಕಣ್ಣಲ್ಲಿ ವೆರೈಟೀಸ್ ಇದೆ, ಕಣ್ಣನ್ ಗುಣಗಳಲ್ಲಿ ವೆರೈಟೀಸ್ ಇದೆ. ಸೊ ನ್ಯಾಚುರಲಿ ಇಟ್ ಬಿಕಮ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಅಲ್ವಾ? ಕಿವಿಲ್ ಬೇರೆ ಬೇರೆ ಗುಣಗಳಿದೆ, ಇಟ್ ಬಿಕಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಯರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮೆಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸೇಷನ್ಸ್. ಸೊ ಇದೆಲ್ಲ ವೆರೈಟಿ ಇದೆ ಅದರಲ್ಲಿ. ಬಟ್ ಇದನ್ನೆಲ್ಲ ತಿಳ್ಕೊಳ್ಳೋದು ಒಂದು ಮನಸ್ಸು ಅಲ್ವಾ? ಸೊ ತಿರ್ಗಾ ಅಗೇನ್ ವಿ ಕಮ್ ಟು ದ ಸೆಕೆಂಡ್ ಸ್ಟೇಜ್ ವೇರ್ ದೇರ್ ಇಸ್ ವೆರೈಟಿ ಇನ್ ದ ಸೆನ್ಸ್ ಆರ್ಗನ್ಸ್. ಈ ಏನೇನೆಲ್ಲ ಅನುಭವಗಳು ಈ ಇಂದ್ರಿಯಗಳು ಪಡೆಯುತ್ತೋ ಅದ್ರಲ್ಲಿ ವೆರೈಟಿ ಇದೆ, ಬಟ್ ಅದನ್ನ ಗ್ರಹಿಸೋ ಶಕ್ತಿ ಮನಸ್ಸಿಗೆ ಒಂದೇ ಒಂದು ಮನಸ್ಸು. ಆ ಮನಸ್ಸಿಗೆ ಮಾತ್ರನೇ ಗೊತ್ತಾಗೋದು, ಬೇರೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಇವಾಗ ನೀವ್ ಡಾಕ್ಟರ್ ಹೋದ್ರು ಕೂಡ ಎಲ್ರಂಗೆ ನಿಮ್ ಕಣ್ಣು ಇರ್ಬೋದು, ಬಟ್ ಡಾಕ್ಟರ್ ನನ್ಗೆ ಇವತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೇಕು ಅಂತ ನೀವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಅದು ನಿಮ್ ಮನಸ್ಸಿಗೆ ಅರಿವಾಗಿದ್ರೆ ತಾನೇ ನೀವ್ ಹೇಳಕ್ ಆಗತ್ತೆ ಡಾಕ್ಟರ್ಗೆ. ಏನಾಯ್ತಮ್ಮ ಅಂತ ಕೇಳಿದ್ರೆ, ನನ್ ಕಿವಿ ಇವತ್ತೇನೋ ಕೇಳಿಸ್ತಾ ಇಲ್ಲ ಅಂದ್ರೆ, ಎಲ್ರಂಗೆ ಕಿವಿ ಇದೆ, ಇಷ್ಟ ದಿವ್ಸ ಕೇಳಿಸ್ತಾ ಇತ್ತು, ಏನಾಯ್ತು ಹೇಳಲ್ವಾ? ಡಾಕ್ಟರ್ ಕೇಳಲ್ವಾ? ಸಡನ್ ಇಲ್ಲ ಡಾಕ್ಟರ್ ನಿನ್ನೆಯಿಂದ ನನ್ಗೇನೋ ಕಿವಿನೇ ಕೇಳಿಸ್ತಾ ಇಲ್ಲ, ನೀವ್ ತಾನೇ ಹೇಳ್ಬೇಕು. ಅದು ನಿಮ್ ಮನಸ್ಸಿಗೆ ಅರಿವಾದ್ಮೇಲೆ ತಾನೇ ನೀವ್ ಡಾಕ್ಟರ್ ಹತ್ರ ಹೋಗೋದು. ನಿಮ್ಗೆ ಅರಿವಾಗ್ದಿದ್ರೆ ನೀವು ಡಾಕ್ಟರ್ಗೆ ಹೋಗ್ತೀರಾ? ಹೋಗಲ್ಲ ಅಲ್ವಾ? ನಮ್ ಕಣ್ಣಲ್ಲಿ ಏನೇ ಪ್ರಾಬ್ಲಮ್ ಇದ್ರು ನಮ್ ಮನಸ್ಸಿಗೆ ಅರಿವಾದಾಗ್ಲೇ ನಾವು ಡಾಕ್ಟರ್ ಹತ್ರ ಹೋಗೋದು. ಹಾಗೆ ಕಿವಿಲಿ ಏನಾದ್ರು ಪ್ರಾಬ್ಲಮ್ ಆದಾಗ ನಮ್ ಮನಸ್ಸಿಗೆ ಗೊತ್ತಾದ್ರೆ ನಾವು ಡಾಕ್ಟರ್ ಹತ್ರ ಹೋಗೋದು. ಯಾರೋ ಹೇಳಿದ್ರೆ ನಾವು ಹೋಗಲ್ಲ ಅಲ್ವಾ? ಇವಾಗ ನಮ್ಗೆಲ್ಲ ವಯಸ್ಸಾಗ್ತಾ ಇದೆ, ನಾವದೇ ನಿಮ್ಗೆ ಕಿವಿ ಕೇಳಿಸಲ್ವ, ನನ್ಗೇನಾಯ್ತು, ನನ್ ಕಿವಿ ಚೆನ್ನಾಗಿದ್ದೆ ಅಂತ ನಾವ್ ಹೇಳ್ತೀವಿ ಅಲ್ವಾ? ನನಗ್ ಅರಿವಾದಾಗ ನನಗ್ ಕೇಳಿಸ್ತಾ ಇಲ್ಲ ಅಂದಾಗ್ಲೇ ನಾನ್ ಡಾಕ್ಟರ್ ಹತ್ರ ಹೋಗೋದು ಅಲ್ವಾ? ಸೊ ಕಣ್ಣ ದೃಷ್ಟಿಲಾಗ್ಲಿ, ಕಿವಿ ಕೇಳೋದ್ರಲ್ಲಾಗ್ಲಿ, ಮೂಗಿನಿಂದ ವಾಸನೆ ನೋಡೋದ್ರಾಗ್ಲಿ, ಬಾಯಿ ಟೇಸ್ಟ್ ಆಗ್ಲಿ, ಇದೆಲ್ಲ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಬಟ್ ವೆರೈಟೀಸ್ ಆರ್ ದೇ. ಅದ್ರಲ್ಲಿ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಆಗದೆ ಇರುವಾಗ ಅದ್ ನನ್ ಮನಸ್ಸು ಗ್ರಹಿಸಿದಾಗ್ಲೇ ನಾನು ಅದಕ್ಕೆ ಏನಾದ್ರು ಸೊಲ್ಯೂಷನ್ ಹುಡ್ಕೋದು. ಸೊ ದಟ್ ಮೀನ್ಸ್ ಈ ಪಂಚೇಂದ್ರಿಯಗಳ ಇದರಲ್ಲಿ ವೆರೈಟಿ ಇದೆ, ಬಟ್ ಅದನ್ನ ಗ್ರಹಿಸೋದು, ಆ ವೆರೈಟಿನ ಗ್ರಹಿಸೋದು ಮನಸ್ಸು ಮಾತ್ರ, ಓನ್ಲಿ ಒನ್. ಸೊ ದೇರ್ ಇಸ್ ಅಗೇನ್ ಇಲ್ಲಿ ಅನೇಕತೆ ಇದೆ. ಮನಸ್ಸಿನಲ್ಲಿ ಇಲ್ಲ. I'll call you later. I'm in a class. Okay. So, adagate alva. So therefore, illi we have to that. Now again we come to the second seer. The second seer is one, Advaita. But experience objects, ದೃಶ್ಯಗಳು ಅದರದು.
ಈ ವೆರೈಟಿ ಆಫ್ ಐಸ್, ವೆರೈಟಿ ಆಫ್ ಇಯರ್ಸ್, ವೆರೈಟಿ ಆಫ್ ಇದೆಲ್ಲ ಅನೇಕ ಅಂತ ಇಲ್ಲಿ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಲ್ಲಿಂದ ಮುಂದೆ ನೀವೆಲ್ಲ ಹೋಗ್ಬಿಟ್ಟಿದ್ದೀರಾ ಥರ್ಡ್ ಲೆವೆಲ್ಗೆ, ಅದನ್ನ ಮುಂದೆ ಹೇಳ್ತಾರೆ. ಥರ್ಡ್ ಫೋರ್ತ್ ಅಲ್ಲಿ, ಫೋರ್ತ್ ಫಿಫ್ತ್ ಅಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ. ಸೊ ವಿಲ್ ಸ್ಟಾಪ್ ಹಿಯರ್. ಶ್ರುತಿ, ಇದಾಗ್ತೀಯಮ್ಮ, ನಿಧಿಧ್ಯಾಸನ ಏನಾದ್ರು ಆಗ್ತೀಯಾ? ಶ್ರುತಿ ಇಲ್ಲ ಮೇಡಮ್, ಅವಳು ಹೋಗಿದ್ದಾಳೆ ಅನ್ಸುತ್ತೆ. ರೆಕಾರ್ಡಿಂಗ್ ಆಗ್ಬಿಟ್ಟು ಹೋಗಿದ್ದಾಳ. ಮತ್ತೆ ಹುಷಾರಿಲ್ಲ ಅಂತೇನೋ ಹೇಳ್ತಾರೆ. ಮತ್ತೆ ಇದು ಜಸ್ಟ್ ಆಸ್ಕರ್ ಹೇಳ್ತೀನಿ. ಶ್ರುತಿ ಇಲ್ಲದೆ ಲಾಸ್ಟ್ ಹಲೋ. ಶ್ರುತಿ, ನೋಡೋಣ, ಇದು ಮೊದಲು ಯಾವ್ದಾದ್ರು ಶ್ರುತಿ ಇದೆಯಾ ನೋಡ್ಬೇಕು. ಇದಕ್ ಮುಂಚೆ ಯಾವ್ದಾದ್ರು ಅವಳು ಕಳ್ಸಿದ್ಲ ಒಂದು ನಿಧಿಧ್ಯಾಸನ ಇದ್ರೆ ಅದನ್ನೇ ಹಾಕ್ಬೋದು. ನೋಡ್ತೀನಿ ರೀ. ಅವರೆಲ್ಲ ಇದಕ್ಕೆ ಲೆಸನ್ಸ್ ಇದೆ, ಇದು ನಿಧಿಧ್ಯಾಸನದ ಯಾವ್ದು ಕೊಡ್ತಾ ಇಲ್ಲ. ಮಾಡೋಣ ಮೇಡಮ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ರೆ ಆಯ್ತು. ಇಲ್ಲ, ನೋಡ್ತಾ ಇದ್ದೀನಿ. ಒಂದ್ ನಿಮಿಷ, ಒಂದ್ 2 ನಿಮಿಷ ಕೊಡಿ, ಸಿಕ್ಕಿದ್ರೆ ಸರಿ, ಇಲ್ದೇ ಇಲ್ಲ. ಒಂದು ಬಂದಿದೆ ಶಕ್ತಿ ದರ್ಶನ ಅಂತ, ಅದನ್ನ ನಾನು ನಿಮ್ಗೇನ ಕೇಳಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಇಲ್ಲಮ್ಮ, ಕೇಳಿಸ್ತಿಲ್ಲ. ಒಂದ್ ನಿಮಿಷ. ಏನ್ ಕೇಳಿಸ್ತೀನಿ. ನಾನ್ ಶೇರ್ ಮಾಡಂಗಿಲ್ಲ, ಅವಳು ಹೋಸ್ಟೇ ಮಾಡ್ಬೇಕು. ಸರಿ, ಇವತ್ತು ಇಲ್ಲಿಗೆ ಮುಗಿಸೋಣ. ಏನಾದ್ರೂ ನೀವ್ ಯಾವ್ದಾದ್ರು ಆಡ್ ಮಾಡ್ಬೇಕಾದ್ರೆ ಹೇಳಿ. ಒಂದು 5 ನಿಮಿಷ ಇದೆ. ಮಂಜುಳಾ, ಮೋಹನ್ ಲಕ್ಷ್ಮಿ ಏನಾದ್ರು ಹೇಳಂಗಿದ್ರೆ ಹೇಳಿ. ಉಷಾ ಹೇಳಿದ್ದೀರಾ? ಇಲ್ಲ ಮೇಡಮ್, ಉಷಾ, ನಿಮ್ಗೆ ಕ್ಲಿಯರ್ ಆಯ್ತಾ? ಆಯ್ತು ಮೇಡಮ್. ಫಸ್ಟ್ ಒಂದು ಕೇಳ್ಬೇಕು ನಾನು ವಿಡಿಯೋ. ಫಸ್ಟ್ ವಿಡಿಯೋ ಕೇಳಲಿಲ್ಲ, ಟೈಮ್ ಇರ್ಲಿಲ್ಲ. ಇಲ್ಲ ಪರವಾಗಿಲ್ಲ, ಕೇಳలేదు. ಯಾಕಂದ್ರೆ ದಿಸ್ ಇಸ್ ಅ ವೆರಿ ಸಿಂಪಲ್ ಟೆಕ್ಸ್ಟ್. ಬಟ್ ಐ ಅಂಡರ್ಸ್ಟುಡ್. ಐ ಅಂಡರ್ಸ್ಟುಡ್ ಮೇಡಮ್. ಮೋಹನ್ ಲಕ್ಷ್ಮಿ ಅವರೇ, ನೀವೇನಾದ್ರು ಹೇಳ್ತೀರಾ? ಅಂದ್ರೆ ನಮ್ಗೆ ಡೀಟೇಲ್ ಅಂದ್ರೆ ಕಣ್ಣು ಮನ್ಸು ಹಂಗಾಗಲ್ಲ, ಬಟ್ ಏನೆಲ್ಲ ದೃಶ್ಯಗಳು ನಡೀತಿದೆ ಅದನ್ನ ನೋಡ್ತಿರೋ ಸಾಕ್ಷಿ. ನಾವ್ ಅನ್ಕೋತೀವಿ ಕಣ್ ನೋಡ್ತಿದ್ದೆ, ಮನ್ಸ್ ನೋಡ್ತಿದ್ದೆ, ಮನ್ಸಿಗೆ ನೋವಾಯ್ತು, ಕಣ್ ನೋವಾಯ್ತು ಅಂತ. ಬಟ್ ಸಾಕ್ಷಿ ಅದು ಪ್ರೆಸೆಂಟ್ ಇರೋದಿಕ್ಕೆ ನಮ್ಗೆಲ್ಲ ಅನ್ಸೋದು. ಬಟ್ ಏನೇ ಮಾಡಿದ್ರು ಕೊನೆಗೆ ಅದೇ ಹೇಳ್ತೀನಿ, ಗುರುಜಿ ಹೇಳಿದಂಗೆ ಸಿನಿಮಾ ಏನೇ ವಿವಿಧತೆ ನೋಡಿದ್ರು ನಾವ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ, ನಾನೇ ಅಂತ. ಅದೇನಕ್ ಬರ್ತಿದೆ ಅಂದ್ರೆ ನಮ್ ದೇಹ ಅನ್ನೋ ಭಾವನೆ ಇಟ್ಕೊಂಡ್ ನೋಡೋದಿಕ್ಕೆ ಬರ್ತಿದೆ. ಅದು ಹೋದ್ರೇನೆ ನಮ್ಗೆ ಇದಾಗೋದು. ಅದು ಹೋಗ್ಬೇಕಂದ್ರೆ ದೃಶ್ಯ ದುಃಖದ ಮಧ್ಯೆ ಇರೋ ವ್ಯತ್ಯಾಸ, ವಿವೇಕ ಗೊತ್ತಾದ್ರೆ ಹೋಗುತ್ತೆ ಅನ್ನೋದಕ್ಕೆ ಇಲ್ಲೆಲ್ಲ ಉದಾಹರಣೆ ಕೊಡ್ತಾ ಈ ಶ್ಲೋಕಗಳಲ್ಲಿ ಹೋಗ್ತಾರೆ. ಒಂಚೂರು ಏನಂದ್ರೆ, ಇಲ್ಲ ನಾನು ಸ್ವಲ್ಪ ಸಾರಿ ಫಾರ್ ಇಂಟರಪ್ಟಿಂಗ್. ಇಲ್ಲಿ ಏನು ಅಂದ್ರೆ, ಅವ್ರಿಷ್ಟು ಡೀಟೇಲ್ ಆಗಿ ಹೋಗೋವಾಗ ನಮ್ಗೆ ನಮ್ಮನ್ನ ಇನ್ನು ನಾವು ಸುಮ್ನೆ ಅವಸರದಿಂದ ಪ್ರಪಂಚ ನೋಡೋದು, ಕಣ್ಣನ್ನ ನೋಡೋದು, ಮನ್ಸನ್ನ ನೋಡೋದು ಸಾಕ್ಷಿ ಅಂತ ಅಲ್ಲಿ ಹೊರಟೋಗ್ತೀವಿ. ಬಟ್ ಏನಂದ್ರೆ ದಿನನಿತ್ಯ ನಾವು ನಮ್ಮ ಎಕ್ಸ್ಪೀರಿಯನ್ಸಸ್ ಆಗತ್ತೆ ನೋಡಿ. ಬೆಳಗ್ಗೆ ಎದ್ದಾಗ
ಕಣ್ಣಿಂದ ವೆರೈಟೀಸ್ ನೋಡ್ತೀವಿ, ಇವತ್ತೇನೋ ಕೇಳಿಸ್ತು, ಇವತ್ತೇನೋ ಕೇಳಿಸ್ಲಿಲ್ಲ, ಅದು ಅರ್ಥ ಆಗೋದು. ಅದೇ ಹೇಳದ್ನಲ್ಲ, ಇವಾಗ ಯಾರಾದ್ರೂ ನಮ್ಗೆ ವಯಸ್ಸಾಗ್ತಾ ನಿನಗೆ ಕಣ್ ಕಾಣಿಸಲ್ವಾ, ನಿನಗೆ ಕಿವಿ ಕೇಳಿಸಲ್ವಾ, ನಿನಗೆ ಇದೇನ್ ವಾಸನೆ ಗೊತ್ತಾಗ್ಲಿಲ್ಲ ಅಂತ ಆದಾಗ ನಾವು ಅವ್ರು ಬೈತೀವಿ, ನೀನೇನ್ ನನ್ಗೆ ಹೇಳಿದ್ ನನಗೆಲ್ಲ ಗೊತ್ತಾಗತ್ತೆ ಅಂತ ಅಲ್ವಾ. ಅದು ನಮ್ಮ ಅಹಂಕಾರ. ಆದ್ರೆ ನಾವ್ ಅದನ್ನ ಇವಾಗ ಇದನ್ನೆಲ್ಲ ತಿಳಿದ್ಮೇಲೆ ಈಗ ಇರ್ಬೋದು, ಒಂದ್ಸಲ ನಾನು ಸರಿಯಾಗಿ ನೋಟಿಸ್ ಮಾಡ್ಬೋದು, ಅವ್ರು ಹೇಳಿದ್ರಲ್ಲಿ ಏನಾದ್ರು ನಿಜ ಇರ್ಬೋದು ಅಂತ ನಾವ್ ಅದನ್ನ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀವಿ. ಅವ್ರು ಹೇಳಿದ್ ನಿಜನಾ, ಈ ಸೌಂಡ್ ಕೇಳತ್ತಾ, ಆ ಸೌಂಡ್ ಕೇಳತ್ತಾ, ನನ್ ಕಿವಿ ಸರಿಯಾಗಿದ್ಯಾ, ನನ್ ಕಣ್ ಸರಿಯಾಗಿದ್ಯಾ ಅಂತ ನಾವು ನಮ್ಮನ್ನ ಪರೀಕ್ಷೆ ಒಳಗ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಇದನ್ನೆಲ್ಲ ಈ ಚಿಕ್ಕ ಎಕ್ಸ್ಪೀರಿಯನ್ಸಸ್ ನಲ್ಲಿ ನಮ್ಗೆ ಎಷ್ಟೊಂದು ಪಾಠ ಕಲಿಯೋದಿದೆ ಅನ್ನೋದನ್ನ ಮರ್ತು ಬಿಡ್ತೀವಿ ನಾವು. ನಾವೇನಂದ್ರೆ ಒಂದ್ ಕನ್ನಡಕ ಹಾಕೊಂಡಾಗನು ಕನ್ನಡಕ ಕಣ್ ಚೆನ್ನಾಗಿಲ್ಲ ಹಾಕೊಂಡಿಲ್ಲ ಅಂತ ಯಾರು ಹೇಳಲ್ಲ. 90% ತಲೆನೋವಿದೆ ಅದಕ್ಕೆ ಹಾಕೊಂಡ್ವಿ ಅಂತಾನೆ ಹೇಳೋದು. ಯಾಕಂದ್ರೆ ಕಣ್ ಚೆನ್ನಾಗಿಲ್ಲ ಅಂತ ತೋರ್ಸ್ಕೊಳಕ್ ಯಾರು ರೆಡಿನೇ ಇರಲ್ಲ. ಕುರುಡಿಂತ ಯಾರು ಹೇಳ್ಕೊಳಲ್ಲ. So on the statement is very easy. I am not the body mind intellect, I am pure atma ಅಂತ ಹೇಳೋದು ಸುಲಭ. ಆದ್ರೆ ಅದನ್ನ ನಾನ್ ಬಾಡಿ ಮೈಂಡ್ ಇಂಟೆಲೆಕ್ಟ್ ನಾನಲ್ಲ ಅಂತ ಅನ್ಕೊಳಕ್ಕೆ ಇಂತ ಚಿಕ್ಕ ಅನುಭವಗಳ ಮೇಲೆ ನಾವ್ ಮೆಲುಕು ಹಾಕ್ಬೇಕು. ಹೌದು ಮೇಡಮ್, ಕೇಳಿದಾಗ ಅನ್ಸುತ್ತೆ, ಹೇಳ್ಬೇಕಾದ್ರೆ ನಮ್ಗೆಲ್ಲ ಹೋಗಿ ಸಮ್ಮರಿ ಬಾಯಲ್ಲಿ ಬಂದು ಇಲ್ಲ. ಅದಕ್ಕೆ ಅದಕ್ಕೆ ಯಾಕೆ ಇವ್ರು ಇಷ್ಟು ಡೀಟೇಲ್ ಆಗಿ ಹೋಗ್ತಾ ಇರೋದು ಅಂದ್ರೆ, ಇಂತ ಚಿಕ್ಕ ಅನುಭವಗಳು ಕೂಡ ನಮಗೆ ನಾವು ಇದು ನಮ್ಮ ಅಹಂಕಾರ, ಇದು ಅನಾತ್ಮ ಅನ್ನೋದನ್ನ ನಮ್ಗೆ ಅದನ್ನ ಫಸ್ಟ್ ಕೊಡ್ಬೇಕು. ಆತ್ಮ ತಿಳ್ಕೊಳ್ಳೋದು ಬೇರೆ, ಏನೆಲ್ಲ ಅನಾತ್ಮ ಅದನ್ನ ತಿಳ್ಕೊಳ್ಳಿ ಬರ. ವಸ್ತುಗಳಲ್ಲಿ ಇದೆಲ್ಲ ಅನಾತ್ಮ ಅಂತ ಹೇಳೋದು ಈಸಿ. ನನ್ನ ಟೇಸ್ಟ್ ಅಲ್ಲಿ ಅನಾತ್ಮ ಇದೆ, ಟೇಸ್ಟ್ ಅನಾತ್ಮ, ನಾ ಕೇಳೋ ಶಬ್ದ ಅನಾತ್ಮ ಅಲ್ವಾ, ನನ್ ದೃಷ್ಟಿ ಅನಾತ್ಮ. ಅದನ್ನ ನಾವು ಅದಕ್ಕೆ ಏನಾದ್ರು ಗಮನ ಕೊಡ್ತೀವ? ಕೊಡಲ್ಲ. ಇದೆಲ್ಲ ಕೇಳಿದಾಗ ಈ ಶ್ಲೋಕ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದಾಗ ನಾವ್ ಈ ಚಿಕ್ಕ ಎಕ್ಸ್ಪೀರಿಯನ್ಸ್ ಕೂಡ ನಾವು ಇದೆಲ್ಲ ಅನಾತ್ಮ ಅಂತ ಒಂದು ಸೊ ಯಾವ್ದೆಲ್ಲ ಅನಾತ್ಮ ಅಂದಾಗ ನಮ್ಗೆ ಆ ಅನಾತ್ಮದ ಬಗ್ಗೆ ಗೊತ್ತು, ಅವಾಗ ಆತ್ಮನ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡತ್ತೆ ಅಲ್ವಾ. ಡೀಟೇಲ್ ಆಗಿ ಹೋಗ್ತಿದ್ರೆ ನಮ್ಗ್ ಮತ್ತೆ ಒಂಚೂರು ಕನ್ಫ್ಯೂಸ್ ಕೊಡುತ್ತೆ ವಿಷಯ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಕಲ್ಪಿಸ್ಕೊಳ್ತೀರಿ ಅನ್ನಕ್ಕೆ ಈ ಈ ಶಾಸ್ತ್ರ ಇರೋದು, ಇಂತ ಡೀಟೇಲ್ ಆಗಿ ಅವ್ರು ಹೋಗ್ತಾ ಇರೋದು. ನೀವು ಚಿಕ್ಕ ಅನುಭವಗಳು ಕೂಡ ಒಂದು ಚಿಕ್ಕ ಅನುಭವ ನಾವು ಆಬ್ಜೆಕ್ಟಿವ್ ಆಗಿ ನೋಡ್ಬೇಕು. ನಾವೇನಾಗ್ಬಿಡ ಆ ಅನುಭವದಲ್ಲಿ ನಾನೇ ಅಂತ ಅದ್ರಲ್ಲಿ ಒಳಗಾಗಿ ನಾವು ಸುಖ ದುಃಖ ಅನುಭವಿಸ್ತೀವಿ. ಇವಾಗ ಇದೆಲ್ಲ ನೋಡ್ಬೇಕು, ಇದೆಲ್ಲ ಬರೀ ಅನುಭವ, ಇದು ನಾನಲ್ಲ ಅನ್ನೋದು ಇದು ನಿಮಗ್ ಗೊತ್ತಾಗೋದು ಯಾವಾಗ ಇಂತ ಶ್ಲೋಕಗಳೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದಾಗ ಅಲ್ವಾ. ಅಯ್ಯೋ ಇವತ್ತು ನನಗೆ ಕಣ್ ಕಾಣಿಸ್ತಿಲ್ಲ, ಐ ಆಮ್ ಬಿಕಮ್ ಬ್ಲೈಂಡ್, ಅದನ್ನೇ ಒಂದ್ ಮನ್ಸಿಗೆ ಇಟ್ಕೊಂಡು ಏನೋ ನಾವು ಇಲ್ದೇ ಇರೋದ ಕಲ್ಪಿಸ್ಕೊಳ್ತೀವಿ ಅಲ್ವಾ. ಬಟ್ ಇಟ್ ಈಸ್ ಈ ಕಣ್ಣು ಕಾಣಿಸ್ದೇ ಇರೋದು ಕೂಡ ಇಟ್ಸ್ ಒಂದು ಅನಾತ್ಮ, ಇಟ್ಸ್ ಓನ್ಲಿ ಎ ಚೇಂಜ್. ಸೊ ಐ ಆಮ್ ನಾಟ್ ದಿಸ್. So when I am not this, I can find a solution for this. ಅಲ್ವಾ? ಬಟ್ ಆ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದೇ. ಸೊ ಇದು ಮೇನ್ ಆಗಿ ಏನು ಅಂದ್ರೆ, ನಾವು ಬರೀ ನೋಡೋ ಸ್ಥೂಲ ವಸ್ತುಗಳು ನೋಡಿ ಇದೆಲ್ಲ ಅನಾತ್ಮ, ನಾನು ಆತ್ಮ ಅಂದ್ಬಿಡ್ತೀವಿ, ಅದು ಬೇರೆ. ಬಟ್ ಒಂದೊಂದು ಅನುಭವ ಕೂಡ ನಾವು ನಮ್ಮ ದೇಹದ ಮನಸ್ಸು ಮೂಲಕ ಒಂದೊಂದು ಅನುಭವ ಕೂಡ ಇದೆಲ್ಲ ಕೂಡ ಅನಾತ್ಮ. ಇದು ನಾನಲ್ಲ. ಆವಾಗ್ಲೇ ನನ್ಗೆ ಆ ಡಿಟ್ಯಾಚ್ಮೆಂಟ್ ಬರೋದು ಅಲ್ವಾ. ಇನ್ನು ಸೂಕ್ಷ್ಮ ಆಗ್ಬೇಕು ಮನಸ್ಸು. ಮನಸ್ಸಿನ ಸೂಕ್ಷ್ಮತೆ, ಸೆನ್ಸಿಟಿವಿಟಿ ಅಂತಾರಲ್ಲ, ನೀವು ತುಂಬಾ ಟು ಸೆನ್ಸಿಟೈಸ್ ಯುವರ್ ಮೈಂಡ್ಸ್ ಓನ್ಲಿ ಈಸ್ ಗೋಯಿಂಗ್ ಥ್ರೂ ಸಚ್ ಡೀಟೇಲ್ಸ್. ನಿಮ್ಮ ಮನಸ್ಸಿನ ಸೂಕ್ಷ್ಮತೆ, ನಿಮ್ಮ ಅರಿವಿನ ಸೂಕ್ಷ್ಮತೆ ಅರ್ಥ ಮಾಡ್ಕೊಳಕ್, ಅದನ್ನ ಇನ್ಕ್ರೀಸ್ ಮಾಡಕ್ ಇಷ್ಟು ಡೀಟೇಲ್ ಆಗಿ ಹೋಗ್ತಾ ಇದ್ದಾರೆ ಅವರು. ಅದನ್ನ ನಾವು ಅದಕ್ಕೆ ಈ ಶಾಸ್ತ್ರ ಇದು ಡೀಟೇಲ್ ಆಗಿ ಒಂದೊಂದು ಶ್ಲೋಕನು ನಾವು ಡೀಟೇಲ್ ಆಗಿ ಹೋಗ್ಬೇಕು ಅಂತ ಹೇಳೋದು.
ಅಷ್ಟೇ. ಸೊ 3 ಮಾಡಿದೀವಿ. ನೆಕ್ಸ್ಟ್ ಟೈಮ್ 4 and 5 ಯಾವ್ದಕ್ಕೂ 6 ವರ್ಗೂ ರೆಡಿ ಆಗಿರಿ, ನೋಡೋಣ. ಓಕೆ. ಆಯ್ತು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋ ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋ ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋ ಮುಕ್ಷೀಯಮಾಮೃತಾತ್. ಓಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೆಕ್ಸ್ಟ್ ಸೋಮವಾರ ನೋಡೋಣ. ನೆಕ್ಸ್ಟ್ ಗುರುವಾರ. ಸರಿ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಎಲ್ಲರೂ ನಾಳೆ ಬಿಜೆಪಿಗೆ ವೋಟ್ ಮಾಡಿ. ಓಕೆ ಮೇಡಮ್. ನಿಮ್ಮವ್ರಿಗೆಲ್ಲ ಹೇಳಿ ಬಿಜೆಪಿಗೆ ವೋಟ್ ಮಾಡಿಸಿ. ಓಕೆ ಹೌದು. ಓಕೆ. ಹರಿ ಓಂ. ಹರಿ ಓಂ. ಮೇಡಮ್.